ಮಕ್ಕಳ ಮಂಟಪ. ಇಂದಿನ ಕಾರ್ಯಕ್ರಮದಲ್ಲಿ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಮಾಲಿಕೆಯಲ್ಲಿ ಸಮಾಜ ವಿಜ್ಞಾನ ವಿಷಯವನ್ನು ಕುರಿತು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯ ಶಿಕ್ಷಕರಾದ ನವೀನ್ ಕುಮಾರ್ ಜೆ ಅವರಿಂದ ಮಾಹಿತಿ. ಇವರೊಂದಿಗೆ ಭಾಗವಹಿಸುತ್ತಾರೆ ದಿಗ್ವಿಜಯ್ ಬಿ. ಕೇಳುಗರೆ ನಮಸ್ಕಾರ. ಇಂದಿನ ಮಕ್ಕಳ ಮಂಟಪ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ SSLC ಪರೀಕ್ಷೆಗೆ ಸಿದ್ಧತಾ ಕಾರ್ಯಕ್ರಮ ಸರಣಿಯನ್ನು ಕೇಳ್ತಾ ಇದ್ರಿ. ಇವತ್ತಿನ ವಿಷಯ ಸಮಾಜ ವಿಜ್ಞಾನ, ಸೋಷಿಯಲ್ ಸ್ಟಡೀಸ್. ಈ ವಿಷಯದ ಬಗ್ಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯ ಶಿಕ್ಷಕರಾದಂತಹ ನವೀನ್ ಕುಮಾರ್ ಜಿ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ನಮಸ್ಕಾರ ನವೀನ್ ಕುಮಾರ್ ಅವರೇ. ಸರ್ ನಮಸ್ತೆ. ನವೀನ್ ಕುಮಾರ್ ಅವರು ಎಷ್ಟು ವರ್ಷದ ಅನುಭವ? ಸರ್ ಇದು ನನ್ನ 17ನೇ ವರ್ಷದ ಅನುಭವ. 10 ವರ್ಷ ವಿದ್ಯಾಶಾಲೆಯಲ್ಲಿ, 7 ವರ್ಷ ಇತರೆ ಶಾಲೆಗಳಲ್ಲೂ ಕೂಡ ಕೆಲಸ ಮಾಡಿದ್ದೀನಿ. ಓಕೆ. ಯಾವತ್ತಿದೆ ಎಕ್ಸಾಮು? ಸರ್ ಇದು 2ನೇ ತಾರೀಕು ಏಪ್ರಿಲ್ 2ನೇ ತಾರೀಕು ಕೊನೆ ಎಕ್ಸಾಮಾ? ಕೊನೆ ಎಕ್ಸಾಮ್ ಸರ್. ಸೋಷಿಯಲ್ ಸೈನ್ಸೇ ಕೊನೆ ಎಕ್ಸಾಮ್. ಓಕೆ ಸರ್, ಈಗ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾತಾಡೋಣ. ರೈಟ್ ಸರ್. ಕಳೆದ ವರ್ಷದ ಪ್ಯಾಟರ್ನ್ ಸೇಮ್ ಇದೆಯಾ ಇಲ್ಲ ಬದಲಾವಣೆ ಆಗಿದೆಯಾ? ಚೂರು ಬದಲಾವಣೆಗಳಾಗಿದೆ ಸರ್. ಯಾವ್ದು ಏರಿಯಾದಲ್ಲಿ ಬದಲಾವಣೆ ಆಗಿದೆ ಅಂದರೆ 4 ಅಂಕದ ಪ್ರಶ್ನೆಯಲ್ಲಿ ಒಂದು ಬದಲಾವಣೆ, ಮ್ಯಾಪ್ ವರ್ಕ್ ಅದು ಒಂದು ಬದಲಾವಣೆ. ಅಂದರೆ 4 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಏನು ಬದಲಾವಣೆ ಆಗಿದೆ ಅಂದರೆ ಕಳೆದ ವರ್ಷ ಎಲ್ಲ ಇತಿಹಾಸಕ್ಕೆ ಮಾತ್ರ ಇಂಟರ್ನಲ್ ಚಾಯ್ಸಸ್ ಅನ್ನೋದು ಕೊಡ್ತಾ ಇದ್ರು. ಈಗ ಜಾಗ್ರಫಿಯಲ್ಲೂ ಕೂಡ ಇಂಟರ್ನಲ್ ಚಾಯ್ಸಸ್ ಕೊಟ್ಟಿದ್ದಾರೆ. ಸೊ ಅದರಿಂದ ಮಕ್ಕಳಿಗೆ ಇದೊಂಥರ ಭಾಳ ಸುಲಭ ಅಂತ ಅನಿಸುತ್ತೆ. ಅದು ಮಕ್ಕಳ ಪರವಾಗೇ ಇದೆ ಎಕ್ಸಾಮು. ಯಾವುದೇ ಥರದ ಮಕ್ಕಳಿಗೆ ಫೋಬಿಯಾ ಅನ್ನೋದು ಇರಲ್ಲ. ಎಕ್ಸಾಮ್ ಫಿಯರ್ ಅಥವಾ ಫೋಬಿಯಾ ಅಂತ ಏನು ಹೇಳ್ತೀವೋ ಅದು ಇರಲ್ಲ. ಭಾಳ ಸುಲಭವಾಗಿ ಎಕ್ಸಾಮು ಮಕ್ಕಳು ಬರೀಬೋದು. ಒಂಥರ ಯಾವುದು ಗಾಬರಿ ಮಾಡ್ಕೊಳ್ಳದೆ, ಯಾಕಂದರೆ 4 ಮಾಡೆಲ್ ಪೇಪರು, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಗಿರುವಂಥ ಒಂದು ಏನು ಇಲಾಖೆಯಿಂದಲೇ ಬಿಟ್ಟಿರುವಂಥ ಒಂದು ಕೈಪಿಡಿ ಏನಿದೆಯೋ ಇದರಿಂದ ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ. ಸ್ಕೋರಿಂಗಿಗೆ ತುಂಬ ಅನುಕೂಲ ಆಗುತ್ತೆ. ಎಲ್ಲ ಮಕ್ಕಳು ಕೂಡ ಮಿನಿಮಮ್ ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ 50ರಿಂದ 55 ಅಂಕಗಳಿಂದ ಪಾಸ್ ಆಗೋದಂದ್ರೆ 50% ನಿಯರ್ ಟು ಫಸ್ಟ್ ಕ್ಲಾಸ್ಗಂತೂ ತೊಂದರೆ ಇಲ್ಲ, ಮೋಸ ಇಲ್ಲ, ಆರಾಮಾಗಿ ಪಾಸ್ ಮಾಡ್ಕೋ. 80 ಅಂಕದ ಪ್ರಶ್ನೆ ಪತ್ರಿಕೆ. ಹೌದು ಸರ್, 80 ಅಂಕದ ಪ್ರಶ್ನೆ ಪತ್ರಿಕೆ ಇದೆ ನಮ್ಮ ವಿಷಯದಲ್ಲಿ. ಎಷ್ಟು ಅಂಕಗಳನ್ನು ಕ್ಯಾರಿ ಮಾಡ್ತಾ ಇದೆ ಭಾಗಗಳು, ಅದ್ರ ಬಗ್ಗೆ ಹೇಳ್ಬೋದಾ? ಮೊದಲನೇ ಮೇನ್ ಅಂತ ತಗೊಂಡಾಗ ನಾವು ಈ ಮಲ್ಟಿಪಲ್ ಚಾಯ್ಸ್ ಕ್ವಶನ್ 8 ಪ್ರಶ್ನೆಗಳು ಕೇಳಿರ್ತಾರೆ. ಇಲ್ಲಿ ಚಾಯ್ಸ್ ಇಲ್ಲ, ಇಲ್ಲಿ ಚಾಯ್ಸ್ ಇಲ್ಲ. ಆದ್ರೆ ಬಹಳಷ್ಟು ಮಕ್ಕಳಿಗೆ ಮಾರ್ಕ್ಸ್ ಹೋಗೋದೇ ಇಲ್ಲಿ. 4 ಆಯ್ಕೆ ಕೊಟ್ಟಿರ್ತಾರೆ. ಆಯ್ಕೆ ವಿಚಾರದಲ್ಲಿ ಮಕ್ಕಳು ಕರೆಕ್ಟಾಗಿ ಆಯ್ಕೆ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ಮಾರ್ಕ್ಸ್ ಬಹಳ ಸುಲಭವಾಗಿ ಹೊರಟೋಗ್ಬಿಡುತ್ತೆ. ಸಾಮಾನ್ಯವಾಗಿ ನಮ್ಮ ಮಕ್ಳಿಗೆ ಹೇಳ್ತಾ ಇರ್ತೀವಿ ಕ್ಲಾಸ್ಗಳಲ್ಲಿ, ಥಿಂಕ್ ಬಿಫೋರ್ ಯು ಇಂಕ್ ಅಂತ. ಮತ್ತೆ ಇಲ್ಲಿ ಚಿತ್ಗಳು ಮಾಡುವಾಗಿಲ್ಲ. ಅದು ಸ್ವಲ್ಪ ಮಕ್ಕಳು ಸೂಕ್ಷ್ಮವಾಗಿ ಗಮನಿಸಬೇಕು. ಹೊಡೆದಾಕಿ 3 ಸಲ ಆನ್ಸರ್ ಬರೆದ್ರು ಕೂಡ ಎಷ್ಟೋ ಬಾರಿ ಮಾರ್ಕ್ಸ್ಗಳು ಡಿಪೆಂಡ್ಸ್, ಅದು ತೆಗಿಬಹುದು, ತೆಗಿದೇನೂ ಇರಬಹುದು. ಎಸ್ಪೆಷಲಿ 1 ಅಂಕಗಳು ಅಂತ ಬಂದಾಗ ಬಹಳ ಯೋಚನೆ ಮಾಡಿ ಉತ್ತರ ಮಾಡೋದು ಒಳ್ಳೇದು. ಉತ್ತರ ನಿಮ್ಮ ಜೋಬಲ್ಲಿ 8 ಮಾರ್ಕ್ಸ್ ನಿಮ್ಮ ಜೋಬಲ್ಲಿ ಇದೆ, ಆಗ್ಲೇ ಇದೆ. ಎಕ್ಸಾಮ್ ಹಾಲ್ ಹೋಗ್ಲಿಕ್ಕಿಂತ ಮುಂಚೆ ಇದೆ ಅಂದ್ರೆ ಅದನ್ನ ನೀವು ಹೇಳಿದ್ರಿ, ಯೋಚನೆ ಮಾಡಿ ಬರೀಬೇಕು. ಬಹಳಷ್ಟು ಮಕ್ಕಳು ಏನ್ ಮಾಡ್ತಾರೆ, ಇಲ್ಲಿ ಆತುರದ ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ. ಪ್ರಶ್ನೆನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಅರ್ಥ ಮಾಡ್ಕೊಳ್ಳದೆ ತಪ್ಪು ಮಾಡೋದು ಮಕ್ಕಳದು ಸಹಜ ಗುಣ ಆಗ್ಬಿಟ್ಟಿದೆ. ಬಟ್ ಈಗ ಅದನ್ನ ಸಹಜ ಗುಣ ಅನ್ನಕ್ಕಾಗಲ್ಲ. ಕಾರಣ ಏನಂದ್ರೆ 3 ಪ್ರಿಪರೇಟರಿ ಇಲಾಖೆನೇ ಮಾಡ್ತಿರೋದ್ರಿಂದ ಒಂದಲ್ಲ ಒಂದು ಹಂತದಲ್ಲಿ ಅವನು ರಿಫೈನ್ ಆಗ್ತಾ ಬರ್ಬೇಕಾಗುತ್ತೆ. ಅದರಿಂದ ಇದು ತಪ್ಪು ಮಾಡಬಾರ್ದು ಹುಡುಗರು. ಓಕೆ. ಸೆಕೆಂಡ್ ಮೈನು ಕೂಡ 1 ಅಂಕದ ಪ್ರಶ್ನೆಗಳಲ್ವಾ, 8 ಬರ್ತವೆ. ಹೌದು ಸರ್, ಇದು ಸೆಕೆಂಡ್ ಮೈನು ಕೂಡ 8 ಪ್ರಶ್ನೆಗಳಿರುತ್ತೆ. ಪ್ರತಿಯೊಂದು ಪ್ರಶ್ನೆಗೂ ಕೂಡ 1 ಅಂಕಗಳಿರುತ್ತೆ. ಇದು 1 ಸೆಂಟೆನ್ಸ್ ಕ್ವಶನ್ ಅಂತ ಹೇಳ್ತೀವಿ. ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳು. ಇಲ್ಲೂ ಕೂಡ ಮಕ್ಕಳಿಗೆ ಸುಲಭವಾಗಿ ಉತ್ತರ ಮಾಡಲಿಕ್ಕೆ ಅವಕಾಶ ಇದೆ. ಆದ್ರೆ ಮತ್ತೆ ಅದೇ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿಕೊಂಡು ಓದ್ಬೇಕು. ಈಗ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಇಲ್ಲಿ 2ನೇ ಪ್ರಿಪರೇಟರಿಲಿ ಕೇಳಿರುವಂತಹ ಒಂದು ಪ್ರಶ್ನೆ ಇದು. ಸುರೇಶ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ವೈಲ್ ಗೋಯಿಂಗ್ ಟು ಸ್ಕೂಲ್. ಪೀಪಲ್ ಗ್ಯಾದರ್ಡ್ ಅರೌಂಡ್ ಹಿಮ್ ಟು ಸಿ ವಿಚ್ ಟೈಪ್ ಆಫ್ ಕಲೆಕ್ಟಿವ್ ಬಿಹೇವಿಯರ್ ಇಸ್ ದಿಸ್. ಇದನ್ನ ಮಾಬ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಗುಂಪು, ಇಲ್ಲಿ ಏನ್ ಬರುತ್ತೆ, ಮಾಬ್ ಇದೆ, ರಯಾತ್ ಇದೆ, ಎಲ್ಲವೂ ಇದೆ. ಆದ್ರೆ ಹುಡುಗ ಕರೆಕ್ಟ್ ಆಗಿ ಯೋಚನೆ ಮಾಡಿ ಬರಿಬೇಕಾಗುತ್ತೆ. ಅವನು ಮಾಬ್ ಅನ್ನೋ ಜಾಗದಲ್ಲಿ ಬೇರೆ ಏನಾದ್ರು ಉತ್ತರ ಕೊಟ್ರೆ ನೀಟಾಗಿ 1 ನಂಬರ್ ಕಳ್ಕೊತಾನೆ. ಈ ತರ ಪ್ರಶ್ನೆಗಳನ್ನ ಸ್ವಲ್ಪ 2 ಬಾರಿ ಅಥವಾ 3 ಬಾರಿ ಓದಿ ಉತ್ತರ ಕೊಡೋದು ಹುಡುಗರ ಒಂದು ಜಾಣತನ ಆಗಿರುತ್ತೆ. ಈಗ 3ನೇ ಮೇನ್ ಸರ್, ಇದು 2 ಅಂಕದ ಪ್ರಶ್ನೆ. ಕರೆಕ್ಟ್ ಸರ್. ಈ 2 ಅಂಕದ ಪ್ರಶ್ನೆ 1 ಮಾರ್ಕ್ಸ್ ಕ್ವಶನ್ಸ್ ಅಷ್ಟು ಕಷ್ಟ ಇರೋಲ್ಲ.
ಇದು ಸ್ವಲ್ಪ ಪ್ರಿಡಿಕ್ಟ್ ಮಾಡಬಹುದು. ಪ್ರಿಡಿಕ್ಟ್ ಅಂದ್ರೆ ಈಗ ಆಲ್ರೆಡಿ ಇಲಾಖೆ 4 ಪೇಪರ್ಗಳು ಬಿಟ್ಟಿದೆ, ಮಾಡೆಲ್ ಪೇಪರ್ ಅಂತ. LBAಗಳು ಕೂಡ ಮಕ್ಕಳು ವರ್ಷದ ಪ್ರಾರಂಭದಿಂದಲೇ ಅದನ್ನ ಓದ್ಕೊಂಡು ಬರ್ತಾ ಇದ್ದಾರೆ. ಆ ಶಾಲೆಗಳಲ್ಲಿ ಆ ಶಿಕ್ಷಕರು ಕೂಡ ಅದರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಟೆಸ್ಟ್ಗಳು, ಎಕ್ಸಾಮ್ಸ್ಗಳು ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಮಕ್ಕಳು ನೀಟಾಗಿ ಸುಲಭವಾಗಿ ಏನ್ ಪ್ರಶ್ನೆ ಬರಬಹುದು ಅನ್ನೋದನ್ನ ಈಸಿಯಾಗಿ ಪ್ರಿಡಿಕ್ಟ್ ಮಾಡಬಹುದು. ಈಗ 2 ಅಂಕದ್ದು ಎಷ್ಟು ಪ್ರಶ್ನೆಗಳು ಬರುತ್ತೆ? 8 ಪ್ರಶ್ನೆ ಬರುತ್ತಾ ಸರ್? 2 ಅಂಕದ್ದು 8 ಪ್ರಶ್ನೆ ಇರುತ್ತೆ. 8 × 2 16 ನಂಬರ್. ಇಲ್ಲಿ ಕೆಲವೊಂದಕ್ಕೆ ಆಂತರಿಕ ಆಯ್ಕೆ ಇದೆಯಲ್ಲ, ಅದ್ಯಾಕೆ? ಯಾಕೆ ಅಂದ್ರೆ ನೋಡಿ, ಮೊದಲನೇದು 17ನೇದು 18ನೇ ಪ್ರಶ್ನೆಗಳಿಗೆ ಮಾತ್ರ ಆಂತರಿಕ ಆಯ್ಕೆಗಳಿರುತ್ತೆ. ಉದಾಹರಣೆಗೆ ಮೊದಲನೇ ಪ್ರಶ್ನೆ ಪೊಲಿಟಿಕಲ್ ಸೈನ್ಸ್ ಇಂದ ಒಂದು ಇಂಟರ್ನಲ್ ಚಾಯ್ಸಸ್ ಇರುತ್ತೆ. ಅದು ಬಿಟ್ರೆ 2 ಅಂಕದಲ್ಲಿ ಸೋಶಿಯಾಲಜಿಯಿಂದ ಅಲ್ಲಿಂದ 2 ಅಂಕದ ಇಂಟರ್ನಲ್ ಚಾಯ್ಸಸ್ ಗಳನ್ನ ನಾವಿಲ್ಲಿ ನೋಡಬಹುದು. ಮಿಕ್ಕಿದ ಯಾವುದಕ್ಕೂ ಕೂಡ ಇಂಟರ್ನಲ್ ಚಾಯ್ಸಸ್ ಕೊಡಕ್ಕಾಗಲ್ಲ. ಪೊಲಿಟಿಕಲ್ ಸೈನ್ಸ್ ಅಲ್ಲಿ 5 ಪ್ರಶ್ನೆಗಳು 11 ಅಂಕಗಳು ಕೇಳಿದ್ದಾರೆ. ಸೋಶಿಯಾಲಜಿಯಲ್ಲೂ ಕೂಡ ಅದೇ ಒಂದು ಸಿಸ್ಟಮ್ ಅಲ್ಲಿ ಇದೆ, 5 ಪ್ರಶ್ನೆಗಳು 8 ಅಂಕಗಳು ಕೇಳಿದ್ದಾರೆ. ಒಂದು ಆಂತರಿಕ ಚಾಯ್ಸಸ್ ಗಳು ಕೊಡಕ್ಕೆ ಅವಕಾಶ ಇರೋದು ಅವೆರಡಕ್ಕೆ. ಯಾಕಂದ್ರೆ ಸೋಶಿಯಾಲಜಿ 4 ಅಂಕದಲ್ಲಿ ಯಾವುದೋ ಪ್ರಶ್ನೆಗಳಿರಲ್ಲ. ಸೊ ಆ ಉದ್ದೇಶದಿಂದ ಇಲ್ಲೇ ಆಂತರಿಕ ಆಯ್ಕೆಯನ್ನ ಕೊಡ್ಲಿಕ್ಕೆ ಅದು ಇಲಾಖೆ ಮಾಡಿರುವಂತದ್ದು. ಬ್ಲೂ ಪ್ರಿಂಟ್ ಆ ತರ ರಚನೆ ಆಗಿದೆ. ನೀಲಿನಕಾಶೆ 4th ಮೇನ್ ಇದು 3 ಅಂಕದ ಪ್ರಶ್ನೆಗಳಲ್ವ ಸರ್? ಹೌದು ಸರ್. ಈ 3 ಅಂಕದ ಪ್ರಶ್ನೆ ಅತಿ ಹೆಚ್ಚು ಅಂಕ ಹೊಂದಿರುವಂತಹ ಒಂದು ಏರಿಯಾ. 27 ನಂಬರ್ಗಳಿದೆ. ಯಾವ ಹುಡುಗ ಅಥವಾ ಮಕ್ಕಳು ಕೂಡ ಕರೆಕ್ಟ್ ಆಗಿ ಬರ್ದಲ್ಲಿ ಇದೊಂದೇ ಮೇನಲ್ಲಿ ಪಾಸ್ ಆಗ್ಬಿಡ್ಬೋದು. ನಿಜ. ಯಾಕಂದ್ರೆ ಈಗ ಇಲಾಖೆ 13 ನಂಬರ್ ಬಂದ್ರೆ ಪಾಸ್ ಅನ್ನೋ ತರ ಆಗಿದೆ. ಪೈಸಾ ವಸೂಲ್ ಅಂತ ಹಾಗೆ ಇದು. ಯಾಕೆ ನೋಡಿ, ಎಲ್ಲವೂ ಕೂಡ ಈ 3 ಅಂಕದ ಪ್ರಶ್ನೆ ಪ್ರಿಡಿಕ್ಟ್ ಮಾಡೋದು ಈಸಿ. ಯಾಕೆ ನಮ್ಗೆ ನೀಲಿ ನಕಾಶೆಯಲ್ಲೇ ನೀಟಾಗಿ ಹೇಳ್ಬಿಟ್ಟಿದ್ದಾರೆ ಯಾವ ಚಾಪ್ಟರ್ ಇಂದ 3 ಅಂಕಗಳು ಬರುತ್ತೆ, ಯಾವ ಚಾಪ್ಟರ್ ಇಂದ 4 ಅಂಕಗಳ ಪ್ರಶ್ನೆಗಳು ಇದೆ ಅಂತ. ಸೊ ಆ ಉದ್ದೇಶದಿಂದ ನಾವು ಇಲ್ಲಿ ನೋಡೋದಾದ್ರೆ ಈ 3 ಅಂಕದ ಪ್ರಶ್ನೆ ಊಹೆ ಮಾಡೋದು ಬಹಳ ಸುಲಭ. ಅದರಿಂದ ಮಕ್ಕಳು ಕಳ್ಕೊಂಡ್ರೆ 3 ನಂಬರು ಕಳ್ಕೋತಾರೆ ಸಾರಸಟ್ಟಾಗಿ, ಬಂದ್ರೆ 3 ನಂಬರು ಅವ್ರ ಪಾಕೆಟ್ ಬರುತ್ತೆ. ಸೊ ಈ ಏರಿಯಾದಲ್ಲಿ ಮಕ್ಕಳು ನಿಧಾನಕ್ಕೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡು ಎಲ್ಲಾ ಪಾಯಿಂಟ್ಸ್ ಅನ್ನ ಆಸ್ ಇಟ್ ಈಸ್ ಅಂದ್ರೆ ರೆಲೆವೆಂಟ್ ಟು ದ ಕ್ವಶನ್, ಆ ಪ್ರಶ್ನೆ ಏನ್ ಕೇಳಿದರೆ ಅದಕ್ಕೆ ತಕ್ಕ ಉತ್ತರಗಳು ಬರೀಬೇಕು. ಈ 3 ಅಂಕದ ಪ್ರಶ್ನೆಗಳಿಗೆ ನಾವು ಎಷ್ಟು ಪಾಯಿಂಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ 6 ಪಾಯಿಂಟ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಷ್ಟು ಸಾಕು. ಕರೆಕ್ಟ್ ಆಗಿರೋ 6 ಪಾಯಿಂಟ್ಸ್ಗಳು ಈ 3 ಅಂಕದ ಪ್ರಶ್ನೆಗಳಿಗೆ ಬೇಕಾಗುತ್ತೆ. ಬಟ್ ನಾನು ಅನ್ಕೊಂಡಾಗೆ ಬಹಳಷ್ಟು ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರೋದು ಈ ಏರಿಯಾದಲ್ಲಿ. 5ನೇ ಮೇನ್ ಸರ್, ಇದು ಕೂಡ ಒಂದು ದೊಡ್ಡ ಮೇನೆ. 4 ಅಂಕದ ಪ್ರಶ್ನೆಗಳು ಅಲ್ವಾ? ಹೌದು ಸರ್. 4 × 4 16 ಅಂಕಗಳು. ನಾನು ಆಗ್ಲೇ ಹೇಳಿದೆ ಸರ್ ಬಿಗಿನಿಂಗ್ ಅಲ್ಲೇ. ಇಲ್ಲಿ ಕಳೆದ ವರ್ಷ ಒಂದು ಮಾತ್ರ ಆಂತರಿಕ ಆಯ್ಕೆ ಇರ್ತಿತ್ತು, ಇತಿಹಾಸದಲ್ಲಿ ಮಾತ್ರ ಅವಕಾಶ ಇರ್ತಿತ್ತು. ಈಗ ಜಾಗ್ರಫಿಯಲ್ಲೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಮಕ್ಕಳಿಗೆ. ಯಾಕಂದ್ರೆ ಜಾಗ್ರಫಿಯಲ್ಲೂ ಕೂಡ 10 ಪಾಠಗಳಿವೆ. 10 ಪಾಠದಿಂದ ಒಂದು 4 ನಂಬರ್ ಪ್ರಶ್ನೆ ಅಂದಾಗ ಹುಡುಗರಿಗೂ ಬಹಳ ಪ್ರಿಡಿಕ್ಟ್ ಮಾಡೋದು ಕಷ್ಟವೇ. ಅದಕ್ಕೆ 2 ಅವಕಾಶಗಳು ಮಾಡಿಕೊಟ್ರೆ ಯಾವ್ದಾದ್ರು ಒಂದಂತೂ ಹುಡುಗ ಓದೇ ಇರ್ತಾನೆ. ಹೌದು. ಸೊ ಇದನ್ನ ಇಲಾಖೆ ಈ ವರ್ಷ ಬಹಳ ಚೆನ್ನಾಗಿ ಗಮನದಲ್ಲಿಟ್ಕೊಂಡು ಅದನ್ನ ಪ್ಲಾನ್ ಮಾಡಿದೆ. ಅಂದ್ರೆ ಮಕ್ಕಳ ಹಿತದೃಷ್ಟಿಯಿಂದ, ಅಂಕದ ದೃಷ್ಟಿಯಿಂದ ಇದು ಮಕ್ಕಳಿಗೆ ಬಹಳ ಅನುಕೂಲ ಆಗುತ್ತೆ ಸರ್. 4 ಪ್ರಶ್ನೆಗಳಿಗೆ ಕೊಡ್ತಾರೆ. ಹೌದು ಸರ್. ಆ 4 ಪ್ರಶ್ನೆ 2 ಇತಿಹಾಸದ ಮೇಲೆ ಇರುತ್ತೆ, ಒಂದು ಭೂಗೋಳ ಶಾಸ್ತ್ರದ ಮೇಲೆ ಇರುತ್ತೆ, ಮತ್ತೆ ಒಂದು ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರದ ಮೇಲೆ ಇರುತ್ತೆ. ಸೊ ಹೀಗೆ 4 ಪ್ರಶ್ನೆಗಳು ಇರುತ್ತೆ ಸರ್. ಓಕೆ, ಇನ್ನು ಕೊನೆಯ ಮೇನ್. ಹೌದು ಸರ್, 6ನೇ ಮೇನ್. ಇದು ನಮ್ಮ ವಿದ್ಯಾರ್ಥಿಗಳಿಗೆ ಸುಲಭದ ಒಂದು ಮೇನ್ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಈ ಕಳೆದ ವರ್ಷದಿಂದ ಸುಲಭನೇ, ಆದ್ರೆ ಹಿಂದಿನ ವರ್ಷ ಇದೇ ಬಹಳ ಕಷ್ಟವಾಗಿರ್ತಿತ್ತು ಮಕ್ಕಳಿಗೆ. ಯಾಕಂದ್ರೆ ಔಟ್ಲೈನ್ ಆಫ್ ಇಂಡಿಯಾ ಮಾಡಬೇಕಾಗಿತ್ತು. ಅದು ಬಹಳಷ್ಟು ಮಕ್ಕಳಿಗೆ ಅದು ಬಹಳ ಕಷ್ಟವಾಗಿರ್ತಿತ್ತು. ಔಟ್ಲೈನ್ ಬರಲ್ಲ. ಎಲ್ಲಾ ಮಕ್ಕಳಿಗೂ ಡ್ರಾಯಿಂಗ್ ಅಲ್ಲಿ ಬಹಳ ಆಸಕ್ತಿ ಇರುತ್ತೆ ಅಂತಾನು ಹೇಳಕ್ ಬರಲ್ಲ. ಈಗ ಇಲಾಖೆ ಏನ್ ಮಾಡಿದೆ, ಕಳೆದ ವರ್ಷದಿಂದ ಈ ಮ್ಯಾಪ್ ಕೂಡ ಅವರೇ ಕೊಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಮತ್ತೆ ಅದು ಇನ್ನೊಂದು ಆಡೆಡ್ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ವರ್ಷ 7 ಪ್ಲೇಸಸ್ಗಳನ್ನ ಕೊಟ್ಟು 5 ಗುರುತಿಸಿ ಅಂತ ಹೇಳ್ತಾ ಇದ್ರು. ಬಟ್ ಈ ವರ್ಷ ಇನ್ನೂ ಸುಲಭ ಮಾಡಿಕೊಟ್ಟಿದ್ರೆ 10 ಪ್ಲೇಸಸ್ಗಳನ್ನ ಕೊಟ್ಟು 5 ಗುರುತಿಸಿ ಅಂತ ಹೇಳಿದ್ದಾರೆ. ಇದು ನಿಜವಾಗ್ಲೂ ಯಾವ ಮಕ್ಕಳು ಕೂಡ ಮ್ಯಾಪ್ ವರ್ಕ್ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ 5ಕ್ಕೆ 5 ಈಸಿಯಾಗಿ ತಗೊಳ್ಳೋ ಏರಿಯಾ. ಈಗ 10 ಕೊಟ್ಟಿದ್ದಾರೆ, 10 ಗುರುತಿಸ್ಬಿಟ್ರೆ 10 ಗುರುತಿಸಬಹುದು ಸರ್. ಯಾವ್ದು ಸರಿ ಇದೆ ಅದನ್ನ ಆಯ್ಕೆ ಮಾಡ್ಕೊಳ್ತಾರೆ. ಇನ್ನೇನು ಮತ್ತೆ ಅಲ್ವಾ? ಯಾಕೆಂತಂದ್ರೆ ಸ್ವಲ್ಪ ಆಚೆ ಈಚೆನೂ ಆಗಬಹುದು. ಕರೆಕ್ಟ್. ಈಗ ನಮ್ಮ ಪ್ರಿಪರೇಟರಿ ಪೇಪರ್ಗಳಲ್ಲೂ ಕೂಡ ನಮ್ಮ ಮಕ್ಕಳು 8, 10 ಮಾಡಿದ್ದಾರೆ. ಅದ್ರಲ್ಲಿ 3 ತಪ್ಪಾಗಿರುತ್ತೆ, 7 ತಪ್ಪಾಗಿರುತ್ತೆ, 7 ಸರಿ ಇರುತ್ತೆ. ಆ 7ರಲ್ಲಿ 5 ನಾವು ಯಾವ್ದು ಆಯ್ಕೆ ಕರೆಕ್ಟ್ ಆಗಿದೆಯೋ ಅದನ್ನ ನೋಡಿ ನಾವು ಅಂಕಗಳು ಕೊಡ್ತಾ ಇದೀವಿ. ಬಟ್ 10 ಗುರುತಿಸೋ ಅವಕಾಶ ಇದೆ ಮಕ್ಕಳು ಇದೆ ಅಲ್ವಾ? ಎಸ್. ಆಮೇಲೆ ಕೊನೆಯದೊಂದು ಮೇನ್ ಅಂದ್ರೆ ಇನ್ನು 38ನೇ ಪ್ರಶ್ನೆ, ಅದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ. ಹೌದು, ಸುಲಭ ಇರುತ್ತೆ. ಅವ್ರಿಗೆ ಮ್ಯಾಪ್ ವರ್ಕ್ ಮಾಡ್ಲಿಕ್ಕೆ ಕಷ್ಟ ಆಗಿರೋದ್ರಿಂದ ಅದರ ಪರ್ಯಾಯವಾಗಿ ಒಂದು ಪ್ರಶ್ನೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಎಸ್ ಸರ್. ಬ್ಲೂ ಪ್ರಿಂಟ್ ಹೇಗೆ ಮಾರ್ಕ್ಸ್ ಕ್ಯಾರಿ ಮಾಡ್ತಾ ಇದೆ ಅದ್ರ ಬಗ್ಗೆ ಹೇಳಿ ಸರ್. ಸರ್, ಈಗ ಬ್ಲೂ ಪ್ರಿಂಟ್ ವಿಚಾರಕ್ಕೆ ಬರೋದಾದ್ರೆ ಕಳೆದ ವರ್ಷದವರೆಗೂ ಕೂಡ ಬ್ಲೂ ಪ್ರಿಂಟ್ ಅನ್ನೋದು ಎಲ್ಲೂ ಇರಲಿಲ್ಲ ಸರ್. ಓಕೆ. ನಮಗೆ ಇಲಾಖೆ ಬಿಡ್ತಾ ಇದ್ದಂತಹ 2-3 ಮಾಡೆಲ್ ಪೇಪರ್ ಆಧಾರದ ಮೇಲೆ
ನಾವು ಶಿಕ್ಷಕರು ನಮ್ಮ ಶಾಲಾ ಪ್ರಿಪರೇಟರ್ಗಳನ್ನು ನಾವು ಅದರ ಸಮೀಪಕ್ಕೆ ಅಥವಾ ಅದೇ ಥರ ಯಥಾವತ್ತಾಗಿ ಒಂದು ವ್ಯವಸ್ಥಿತವಾಗಿ ಕ್ವಶನ್ ಪೇಪರ್ ಮಾಡ್ಕೊಳ್ತಾ ಇದ್ವಿ. ಈಗ ಇಲಾಖೆ ಈ ಬ್ಲೂ ಪ್ರಿಂಟ್ ಬಿಟ್ಟಿರೋದ್ರಿಂದ, ನೀಲಿ ನಕಾಶೆ ಅನ್ನೋದೇನಿದೆಯೋ ಇದು ಬಿಟ್ಟಿರೋದ್ರಿಂದ ಮಕ್ಕಳಿಗೆ ಇನ್ನೂ ಸುಲಭನೇ ಆಗಿದೆ. ಇದು ಈ ವರ್ಷದ ಎಕ್ಸಾಮ್ನ ನಾನು ಹೇಳೋದಾದರೆ ಯಾವ ಮಕ್ಕಳು ಕೂಡ ಟೆನ್ಷನ್ ಫ್ರೀ, ಬಯಾಸ್ಡ್ ಫ್ರೀ ಅಂತ ಹೇಳ್ತೀವಲ್ಲ, ಫೋಬಿಯಾ ಇಲ್ಲದೆ ಆರಾಮಾಗಿ ಬರಿಬಹುದು ಎಕ್ಸಾಮ್ನ. ಇಷ್ಟೇ ವ್ಯತ್ಯಾಸ. ಎಲ್ಲವೂ ಇಲಾಖೆನೇ ಕೊಟ್ಟಿರೋದ್ರಿಂದ ಹುಡುಗರಂತೂ ಮಿನಿಮಮ್ 60%ಗೆ ಬರ್ತಾರೆ. ತುಂಬ ಚೆನ್ನಾಗಿ ಓದೋ ವಿದ್ಯಾರ್ಥಿಗಳು, ನಾನು 80ಕ್ಕೆ 80 ತಗೊಳ್ಬೇಕು ಅನ್ನೋನಿಗೆ ಈ ನೀಲಿ ನಕಾಶೆ ಇಟ್ಕೊಳ್ಳಿ, LBAನೂ ಓದ್ಕೊಳ್ಳಿ, ಆದರೆ LBA ನೀಲಿ ನಕಾಶೆ ಎರಡೂ ಇಟ್ಕೊಂಡು 80ಕ್ಕೆ 80 ತಗೊಳ್ತೀನಿ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಬೇಡ. ಕಳೆದ 2 ಪ್ರಿಪರೇಟರಿಗಳನ್ನು ನಾವು ನೋಡಿದಾಗ ಸರ್ 10ರಿಂದ 15 ಅಂಕಗಳು LBA ಇಲ್ಲದೆ ಇರೋ ಪ್ರಶ್ನೆಗಳು ಬಂದಿದೆ. ಬ್ಲೂ ಪ್ರಿಂಟಿಂದ ಸ್ವಲ್ಪ ವೇರಿಯೇಷನ್ಸ್ಗಳು ಆಗಿದೆ. ಅಂದರೆ 100% ಬ್ಲೂ ಪ್ರಿಂಟ್ನ ಫಾಲೋ ಮಾಡಿದ್ದಾರೆ ಅಂತ ಅಲ್ಲ. ಈಗ ನೋಡಿ, ಕಳೆದ 2ನೇ ಪ್ರಿಪರೇಟರಿಯಲ್ಲೂ ಕೂಡ ಒಂದು ಪ್ರಶ್ನೆ 2 ಅಂಕದ ಪ್ರಶ್ನೆ ಯಾವ ಪಾಠದಿಂದ ಬರಬೇಕು ಅದು 3 ಅಂಕದಿಂದ ಕೇಳ್ಬಿಟ್ಟಿದ್ದಾರೆ. 4 ಅಂಕದ ಪ್ರಶ್ನೆ 3 ಅಂಕದ ಪ್ರಶ್ನೆಯಿಂದ ಬರಬೇಕಾಗಿರುವಂಥ ಚಾಪ್ಟರಿಂದ 4 ಅಂಕದ ಒಂದು ಪ್ರಶ್ನೆಗೆ ಬಂದ್ಬಿಟ್ಟಿದೆ. ಸೊ ಅಲ್ಲಿ ಸ್ವಲ್ಪ ಸ್ಲೈಟ್ ವೇರಿಯೇಷನ್ಸ್ಗಳು ಮಾಡ್ಕೊಳ್ಬಹುದು. ಆದರೆ ಅದೆಲ್ಲ ಆಂತರಿಕ ಪ್ರಶ್ನೆಗಳಾಗಿದೆ. ಈ ಆಂತರಿಕ ಪ್ರಶ್ನೆಗಳಾಗಿರೋದ್ರಿಂದ ಅದರ ಮೇಲೆ ಇನ್ನೊಂದು ಪ್ರಶ್ನೆ ಇದೆಯಲ್ಲ, ಅದು ಬ್ಲೂ ಪ್ರಿಂಟ್ ಫಾಲೋ ಆಗಿರುತ್ತೆ. ಅದು ಇನ್ನೊಂದು ಪ್ರಶ್ನೆ ಇರುತ್ತೆ, ಅದು ಬ್ಲೂ ಪ್ರಿಂಟ್ ಫಾಲೋ ಆಗಲೇಬೇಕು ಅನ್ನೋ ಥರದ್ದು ಏನಿಲ್ಲ. ಸೊ ಆ ಉದ್ದೇಶದಿಂದ ಏನು ಹೇಳೋದು ಅಂದರೆ, ಹುಡುಗರು ಬ್ಲೂ ಪ್ರಿಂಟನ್ನು ಫಾಲೋ ಮಾಡಿ. ಮತ್ತು ಈ LBA ಇಂದನೇ ಎಲ್ಲ ಸರ್ವಸ್ವ ಅಂತ ಅಂದ್ಕೊಳ್ಳೋದು ಬೇಡ. ಅದು 60ರಿಂದ 65 ನಂಬರ್ವರೆಗೂ ನಿಮ್ಮನ್ನು ಕಾಪಾಡುತ್ತೆ. ಬಟ್ ಇನ್ನು 15 ನಂಬರ್ ಏನಿದೆಯಲ್ಲ, ಅದು ನೀವು ಟೆಕ್ಸ್ಟ್ ಬುಕ್ನ ಅಥವಾ ಈ ಹಿಂದೆಯಿಂದ ಯಾವ ಥರ ಪ್ರಿಪರೇಷನ್ ಆಗಿದ್ದೀರೋ ಅದು ನೀಟಾಗಿ ನೂಕ್ ಆ್ಯಂಡ್ ಕಾರ್ನರ್ ಆಫ್ ದ ಟೆಕ್ಸ್ಟ್ ಬುಕ್ಕಿಂದ ಓದ್ಕೊಂಡು ಬಂದರೆ 80ಕ್ಕೆ 80 ತಗೊಳ್ಳೋದು ತುಂಬ ಸುಲಭನೇ ಆಗಿದೆ. ಪ್ಯಾಟರ್ನ್ಗೆ ಬರೋದಾದರೆ ಸರ್ ನೋಡಿ, ಇತಿಹಾಸ ನಮ್ಮಲ್ಲಿ ಈ ಸೈನ್ಸ್ ಥರ ಪಾರ್ಟ್ 1 ಪಾರ್ಟ್ B ಅಂತ ಇಲ್ಲ ಸರ್. ನಮ್ಮಲ್ಲಿ ಇತಿಹಾಸ ಅಂತ ತಗೊಂಡ್ರೆ ಫಸ್ಟ್ ಬಂದಾಗ ಒಟ್ಟಾರೆ 25 ಅಂಕಗಳು ಇತಿಹಾಸದಲ್ಲೇ ಇರುತ್ತೆ, ಹಿಸ್ಟ್ರಿಯಿಂದನೇ ಇರುತ್ತೆ. 11 ಪ್ರಶ್ನೆಗಳನ್ನ ಕೇಳ್ತಾರೆ. ಅದಾದಮೇಲೆ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರಕ್ಕೆ ಬಂದರೆ 11 ಅಂಕ ಇರುತ್ತೆ ಸರ್. ಅದರಲ್ಲಿ 5 ಪ್ರಶ್ನೆಗಳು ರಾಜ್ಯಶಾಸ್ತ್ರದಿಂದ ಬರುತ್ತೆ. ಸಮಾಜಶಾಸ್ತ್ರ ಸೋಷಿಯಾಲಜಿಯಿಂದ ನಾವು ನೋಡ್ತಾ ಹೋದರೆ 8 ಅಂಕ ಬರುತ್ತೆ, 5 ಪ್ರಶ್ನೆಗಳು ಕೇಳ್ತಾರೆ. ಭೂಗೋಳಶಾಸ್ತ್ರ ಜಾಗ್ರಫಿಯಿಂದ 22 ಅಂಕಗಳು ಬರುತ್ತೆ, 9 ಪ್ರಶ್ನೆಗಳನ್ನ ಅಲ್ಲಿಂದ ಕೇಳುವಂಥದ್ದು. ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಬಂದರೆ 7 ಅಂಕ ಇರುತ್ತೆ, 4 ಪ್ರಶ್ನೆಗಳಿರುತ್ತೆ. ಅದೇ ಥರ ಕೊನೆಯದಾಗಿ ಬಂದರೆ ಬಿಸ್ನೆಸ್ ಸ್ಟಡೀಸ್ ವ್ಯವಹಾರ ಅಧ್ಯಯನ ಅಂತಿದೆಯಲ್ಲ, ಅದರಿಂದ 7 ಅಂಕಗಳಿರುತ್ತೆ, 4 ಪ್ರಶ್ನೆಗಳಿರುತ್ತೆ. ಮಕ್ಕಳಿಗೆ ಸ್ವಲ್ಪ ಏನನ್ಸ್ಬಿಡುತ್ತೆ, ಸೋಷಿಯಲ್ ಸೈನ್ಸ್ ಇಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಅಂದರೆ ಎಲ್ಲರಿಗೂ ಅದು ಕೈಗೆಟಕೋಲ್ಲ ಅನ್ನೋ ಥರ ಹೇಳ್ತೀವಲ್ಲ, ಹಾಗೆ ಅಂದರೆ ಸುಲಭ ಅಂತ ಅನಿಸೋಲ್ಲ. ಯಾಕೆ ಅಂದರೆ ಮಕ್ಕಳಲ್ಲೊಂದು ಭಯ ಆಲ್ರೆಡಿ ಇರುತ್ತೆ. ಅದು ಈಗ ಭಯ ಅಂತ ಹೇಳಲಿಕ್ಕಾಗಲ್ಲ. ಇವೆಲ್ಲ ಸರ್ಕಾರ ಈ ಸುಲಭ ಮಾಡಿಕೊಟ್ಮೇಲೆ 33 ಪಾಠ ಇದೆ ಸರ್, ಈ ಒಂದು ಕಡೆಯಿಂದ ಓದಿದ್ರೆ ಒಂದು ಕಡೆಯಿಂದ ಮರ್ತೋಗುತ್ತೆ ಸರ್ ಅಂತ ಮಕ್ಕಳಿದೊಂದು ಬಹಳ ತಲೆ ಮೊದಲೇ ಹಾಕೊಂಡ್ಬಿಡ್ತಾರೆ. ಇದು ಹಂಗಿರಲ್ಲಪ್ಪ ಅಂತ ಹೇಳಿದ್ರು ಪ್ರೀ ಆಕ್ಯುಪೈಡ್ ಮೈಂಡು ಆಲ್ರೆಡಿ ಅವ್ರ ತಲೆ ತುಂಬಿಟ್ಟಿರುತ್ತೆ. ಅದನ್ನು ನಾವು ಹೋಗ್ಲಾಡಿಸುವಂಥ ವ್ಯವಸ್ಥೆ ನಾವು ಟೀಚರ್ಸ್ಗಳು ವರ್ಷದ ಪ್ರಾರಂಭದಿಂದಲೂ ಮಾಡ್ಕೊಂಡ್ಬಂದಿರ್ತೀವಿ. ಯಾವುದೇ ಪಾಠ ತಗೊಳ್ಳಿ 4 ಪೇಜ್ ಮೇಲೆ ಇಲ್ವೇ ಇಲ್ಲ. ಯಾವುದೋ ಒಂದು 2-3 ಪಾಠಗಳು ಮಾತ್ರ 8ರಿಂದ 10 ಪೇಜ್ ಇದೆ ಹೊರತು ಇನ್ನು ಎಲ್ಲ ಚಾಪ್ಟರ್ಗಳು 4 ಪೇಜ್ ಒಳಗಡೆನೇ ಇರುವಂಥದ್ದು. ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಸ್ವಲ್ಪ ಬರಿಬೋದೇನೋ, ಆದರೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೈನ್ಸ್ ಅಷ್ಟು ಸುಲಭವಾಗಿ ಸೋಷಿಯಲ್ ಸ್ಟಡೀಸ್ನ ಕ್ರ್ಯಾಕ್ ಮಾಡಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಈ ವರ್ಷದ ಪ್ಯಾಟರ್ನ್ ಇರುವಂಥದ್ದು ವಿದ್ಯಾರ್ಥಿ ಸ್ನೇಹಿ. ಕರೆಕ್ಟ್. ಈಗೆಲ್ಲ ಕೂಡ ನಿಗದಿ ಆಗಿದೆ, ಅದೇ ಚಾಪ್ಟರ್ ಬರುತ್ತೆ, ಅದೇ ಪ್ರಶ್ನೆಗಳು, ಯಾವ ಪ್ಯಾಟರ್ನ್ ಪ್ರಶ್ನೆಗಳು ಬರುತ್ತೆ ಅಂತ ಕೂಡ ನಿಗದಿ ಆಗಿದೆ. ಅದರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ. ಖಂಡಿತ ಸರ್. ಅದನ್ನ ಮೊದಲು ನಮ್ಮ ವಿದ್ಯಾರ್ಥಿಗಳು ಹೇಳ್ಬೋಣ, ಭಯ ಪಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಈಗ ಕೆಲವೊಂದು ಟಿಪ್ಸ್ಗಳನ್ನ ನಾವೇನು ಹೇಳ್ತಿದೀವಿ ಆ ಟಿಪ್ಸ್ಗಳನ್ನ ಫಾಲೋ ಮಾಡೋದು ಸಾಕಾಗುತ್ತೆ. ಹೌದು. ಓಕೆ ಸರ್, ಈಗ ಕ್ವಶನ್ ಪೇಪರ್ಗೆ ಮತ್ತೆ ಬರೋದಾದ್ರೆ MCQ ಪ್ರಶ್ನೆಗಳಿಗೆ ಬರೋಣ ಸರ್. ಆಗಲಿ ಸರ್. ನಾವು 1 ಅಂಕದ ಪ್ರಶ್ನೆಗಳನ್ನ ಹೆಚ್ಚು ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಇಡೀ ಚಾಪ್ಟರ್ಗಳಿಂದ ಎಲ್ಲಿ ಬೇಕಾದರೂ ಕೇಳಬಹುದು. ಹೌದಾ? ಹೌದು. ಆ ನಿಟ್ಟಿನಲ್ಲಿ ಅದನ್ನು ನಮ್ಮ ವಿದ್ಯಾರ್ಥಿ ಗಮನಿಸ್ಕೊಳ್ಳಿ ಅಂತ ಹೇಳ್ಬೋದು. ಅಂದ್ರೆ ಯಾವುದು ಸರ್? ಸರ್, ವಿದ್ಯಾರ್ಥಿಗಳಿಗೆ ಇದು ಕೆಲವೊಂದಷ್ಟು ಪ್ರಶ್ನೆಗಳು ಅಂತ ಕೇಳಿದಾಗ, ಈಗ ನೋಡಿ, ನಾವು ಬ್ಲೂ ಪ್ರಿಂಟಲ್ಲೇ ಈ ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು, ಇದು 1 ಅಂಕದ ಪ್ರಶ್ನೆ. 1909 ಅಂದರೆ 1909 ಆ್ಯಕ್ಟನ್ನು ಒಂದು ಕೇಳ್ತಾರೆ. ಅದ್ರ ಮೇಲೆ ಸ್ವಲ್ಪ ಗಮನ ಇರಲಿ. ಮತ್ತು
ಸರ್ವಿಸ್ ತಂದವ್ರು ಯಾರು, ರೋಯತ್ವಾರಿ ಸಿಸ್ಟಮ್ಮು, ಅದೇ ಥರ ನೀವು ಬರೋದಾದ್ರೆ ಮಿಲಿಟರಿ ಸಿಸ್ಟಮ್ ತಂದವ್ರು ಯಾರು, ಈ ಥರ ಪ್ರಶ್ನೆಗಳು ಕೇಳ್ತಾರೆ. ನೋಡಿ, ನಿನ್ನೆ ಒಂದು ಪ್ರಶ್ನೆ ಭಾಳ ಚೆನ್ನಾಗಿ ಕೇಳಿದರೆ, ಕ್ರಿಮಿನಲ್ ಟ್ಯಾಕ್ಸ್ ಅದನ್ನು ಇಂಪೋಸ್ ಮಾಡಿದ್ದು ಯಾರು ಅನ್ನೋದು ನಮ್ಮ ಸೆಕೆಂಡ್ ಪ್ರಿಪರೇಟರಲ್ಲಿ ಕೇಳಿದ್ದಾರೆ. ನೋಡಿ, ಇದೆಲ್ಲ ಈ ಥರ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಒಂದಕ್ಕದ ಪ್ರಶ್ನೆ ಅನ್ನೋದು ಹುಡುಗ ಓದ್ತಿರ್ಬೇಕಾದ್ರೂ ಕೂಡ ಗೊತ್ತಾಗ್ಬಿಡುತ್ತೆ. ನನ್ನ ಒಂದು ಸಣ್ಣ ಸಲಹೆ ಏನಂದರೆ, ಒಂದು ಅಂಕದ ಪ್ರಶ್ನೆಗಳು ಯಾವ್ಯಾವ ಪಾಠ ಇದೆಯೋ ಆ ಪಾಠವನ್ನು ನೀವು ಹೈಲೈಟರ್ ಇಟ್ಕೊಂಡು ಅಂಡರ್ಲೈನ್ ಮಾಡ್ಕೊಂಡು ಹೋಗಿ. ಆ ಪ್ರಶ್ನೆಗಳಿಗೆ ಸಮಯ ಸಿಕ್ಕಿದಾಗ ನೀವೇ ಒಂದು ಕಡೆ ಒಂದು ಶೀಟಲ್ಲಿ ಬರ್ಕೊಂಡ್ಬಿಡಿ. ನಿಮ್ಗೊಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ನಾನು ಈ ಚಾಪ್ಟರ್ ಓದಿನಿ, 1 ನಂಬರ್ ಏನೇ ಕೇಳಿದ್ರು ಈ ಚಾಪ್ಟರ್ ನಾನು ಪ್ರಿಪೇರ್ ಆಗಿದ್ದೀನಿ ಅನ್ನೋದು ಆ ಕಾನ್ಫಿಡೆನ್ಸ್ ಬಂದಾಗ ಹುಡುಗರಿಗೆ ಆ ಚಾಪ್ಟರ್ ಮೇಲೆ ಕರೆಕ್ಟಾಗಿ ಪ್ರಿಪರೇಷನ್ಸ್ ಆದಾಗ ತೊಂದರೆ ಆಗಲ್ಲ. ಅಲ್ಲಿಗೆ ಮಾರ್ಕ್ಸ್ ಹೋಗೋ ಚಾನ್ಸಸ್ ಕಡಿಮೆ. ನಾನು 2 ಪ್ರಿಪರೇಟರಿಗಳು ನೋಡಿದಾಗ ಬಹುತೇಕ ಮಕ್ಕಳಿಗೆ ಮಾರ್ಕ್ಸ್ ಎಲ್ಲೋ ಹೋಗುತ್ತೆ ಅಂದರೆ 1 ಮಾರ್ಕಲ್ಲೇ ಹೋಗೋದು. ನೆನ್ನೇನು ನೋಡಿ, ಪಬ್ಲಿಕ್ ಡಿಫಿಸಿಟ್ ಫೈನಾನ್ಸಿಂಗ್ ಮೇಲೆ ಒಂದು ಪ್ರಶ್ನೆ, ಅದು ಡಿಫಿಸಿಟ್ ಬಜೆಟ್ ಓದ್ಕೊಂಡಿದ್ದಾರೆ ಮಕ್ಕಳು, ಡಿಫಿಸಿಟ್ ಫೈನಾನ್ಸಿಂಗ್ ಓದ್ಕೊಂಡಿಲ್ಲ. ಸೊ ಅದರಿಂದ ಅದು ಒಂದು ಸ್ವಲ್ಪ ಅವ್ರಿಗೆ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಆಗಿ ತಪ್ಪು ಬರೆದಿದ್ದಾರೆ. ಟೆಕ್ಸ್ಟ್ ಬುಕ್ ಮಧ್ಯದಲ್ಲಿ ಕೇಳಿರೋದ್ರಿಂದ ಹುಡುಗರ ದೃಷ್ಟಿಕೋನದಲ್ಲಿ ಅದು ಸ್ವಲ್ಪ ಟಫ್ ಅಂತ ಹೇಳ್ಬೋದು. ಎಲ್ಲ ಸುಲಭನೇ ಕೊಟ್ಬಿಟ್ರೆ 80ಕ್ಕೆ 80 ಅಂಕ ಎಲ್ಲ ಸ್ವಲ್ಪ ಡಿಫಿಕಲ್ಟಿನೂ ಕೂಡ ಇರಬೇಕು ಅನ್ನೋ ಉದ್ದೇಶಕ್ಕಾಗಿ ಸಮಗ್ರವಾಗಿ ಓದಬೇಕಾಗುತ್ತೆ. 80ಕ್ಕೆ 80 ಅಂಕ ತಗೊಳ್ಳೋರು ಇನ್ನೊಂದು ಪಾಸೇ ಆಗಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಕೆಲವೊಂದು ವಿಚಾರಗಳನ್ನ ನಾವು ಹೇಳ್ತಾ ಇದೀವಿ, ಇದನ್ನು ನೋಡ್ಕೊಳ್ಳಿ ಸಾಕಾಗುತ್ತೆ ಅಲ್ವಾ ಸರ್? ಈ ತರ ಪ್ರಶ್ನೆಗಳು ನಾನು ಯಾರಿಗೆ ಹೇಳ್ತಾ ಇದ್ದೀನಿ, ಯಾರಿಗೆ 65-70 ಮೇಲೆ ತಗೊಳ್ತಾರಲ್ಲ ಅವ್ರಿಗೆ ಇದೊಂದು ಕಿವಿ ಮಾತು. 40 ತಗೊಳ್ಳೋನ್ಗೆ 60-65 ತಗೊಳಕ್ಕೆ ಏನು ಕಷ್ಟ ಆಗಲ್ಲ ಈ LBA ಎಲ್ಲ ಓದ್ಬಿಟ್ರೆ. ಆದರೆ 65-70 ಬಂದವನಿಗೆ 80 ತಗೊಳ್ಳೋದು ಸ್ವಲ್ಪ ಚಾಲೆಂಜಿಂಗ್ ಅಂತಾನೆ ಅನಿಸುತ್ತೆ. ಅವಾಗ ಈ ತರ ಸೂಕ್ಷ್ಮಗಳನ್ನೆಲ್ಲ ಗಮನಿಸ್ತಾ ಹೋದ್ರೆ ಎಲ್ಲೆಲ್ಲಿ ಮಿಸ್ಟೇಕ್ ಆಗುತ್ತೋ ಅವನಿಗೆ ಗೊತ್ತಿರುತ್ತೆ. ಹುಡುಗನಿಗೆ ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಆ ತಪ್ಪನ್ನ ತಿದ್ಕೊಂಡ್ಬಿಟ್ರೆ ಇದೇ ತರ ಇನ್ನೊಂದು ತಪ್ಪು ಆಗಲ್ಲ. ನೆಕ್ಸ್ಟ್ ಪ್ರಿಪರೇಟರ್ಗೆ ಒಂದು ಚಾನ್ಸ್ ಇದೆ ಅವ್ರಿಗೆ. ಮುಂದುವರಿತಾ ಮತ್ತೆ ಕೂಡ ಒಂದಂಕದ ಪ್ರಶ್ನೆಗಳೇ ಬರ್ತವೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಈ ಒಂದು ವಾಕ್ಯದಲ್ಲಿ ಉತ್ತರಿಸಿಯಲ್ಲಿ ನಮ್ಮಲ್ಲಿ ಇದು ಒಂದು ಸ್ವಲ್ಪ ಒಂಚೂರು ಗಮನಿಸಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಒಂದು ಸೆಂಟೆನ್ಸ್ ಅಲ್ಲಿ ಬರೆಯೋ ಏನಿದೆಯಲ್ಲ, 2 ಏರಿಯಾಗಳಲ್ಲಿ ನಮಗೆ ಬೈಫರ್ಕೇಶನ್ ಇಲ್ಲ. MCQ ಈ ಪಾಠದಿಂದನೇ ಕೇಳ್ತೀನಿ, 1 ಅಂಕದ್ದು ಈ ಪಾಠದಿಂದನೇ ಕೇಳ್ತೀನಿ ಅಂತ ಬ್ಲೂ ಪ್ರಿಂಟ್ ಅಲ್ಲಿ ಎಲ್ಲೂ ಇಲ್ಲ. ಇಲ್ಲಿ 1 ಮಾರ್ಕ್ ಅಂತ ಕೊಟ್ಬಿಟ್ಟಿದ್ದಾರೆ. ಅವರು ಮಲ್ಟಿಪಲ್ ಚಾಯ್ಸ್ ಆದ್ರೂ ಕೇಳ್ಬೋದು, 1 ಅಂಕದ ಆನ್ಸರ್ಸ್ ಆದ್ರೂ ಎರಡೂ ಕೂಡ ಒಂದೇ. ಬಟ್ ಇಲ್ಲಿ ಹುಡುಗರಿಗೆ ಅದು ಕೂಡ ಸ್ವಲ್ಪ ಸ್ಪೆಸಿಫಿಕೇಶನ್ ಕೇಳೋ ಚಾನ್ಸಸ್. ಯಾಕಂದ್ರೆ ಸರ್ MCQ ಯಾವ ಚಾಪ್ಟರ್ ಇಂದ ಬರುತ್ತೆ ಸರ್ ಅಂದಾಗ ಅದಕ್ಕೆ ಉತ್ತರ ಇಲ್ಲ. ಸರ್ 1 ಮಾರ್ಕ್ದು ಆನ್ಸರ್ ದ ಫಾಲೋಯಿಂಗು ಈ ಚಾಪ್ಟರ್ ಇಂದನೇ ಬರ್ಬೋದಾ ಸರ್, ಅದಕ್ಕೂ ಉತ್ತರ ಇಲ್ಲ. ಆ 1 ಅಂಕದ ಅಂತ ಬಂದಾಗ ಅದು MCQ ಆಗ್ಲಿ ಡಿಸ್ಕ್ರಿಪ್ಟಿವ್ ಆಗಲಿ ಬಹಳ ಚೆನ್ನಾಗಿ ಓದ್ಕೊಂಡೇ ಹೋಗ್ಬೇಕು. ಮತ್ತೆ ಇಲ್ಲಿ ಒಂದು ಪ್ರಶ್ನೆ ನಾವು ನೋಡೋದಾದ್ರೆ ಸರ್, ನೇಮ್ ದ ಸೀಸನ್ಸ್ ವಿಚ್ ಇಸ್ ರಿಸೀವ್ಡ್ ಲೀಸ್ಟ್ ರೈನ್ ಫಾಲ್ ಇನ್ ಇಂಡಿಯಾ. ಯಾವ ಋತು ತುಂಬಾ ಕಡಿಮೆ ಮಳೆಯನ್ನ ಸೀಸನ್ ನಾವು ನೋಡ್ತೀವಿ ಅಂತ. ಬಹಳಷ್ಟು ಮಕ್ಕಳು ಸಮ್ಮರ್ ಅಂತ ಬರೆದು ಬಿಡ್ತಾರೆ ಇಲ್ಲಿ. ಅಂದ್ರೆ ಸಮ್ಮರ್ ಅಲ್ಲಿ ಬಿಸಿಲು ಜಾಸ್ತಿ, ಮಳೆ ಕಡಿಮೆ ಅಂತ. ಬಟ್ ಬಹಳ ಸುಳ್ಳದು. ಚಳಿಗಾಲದಲ್ಲಿ ನಮಗೆ ಮಳೆ ಆಗೋಲ್ಲ, 2-3% ಮಳೆ ಅಷ್ಟೇ. ಸಮ್ಮರ್ ಅಲ್ಲಿ 10% ಮಳೆ ಆಗುತ್ತೆ. ಅದನ್ನ ನಾವು ಕನ್ವೆನ್ಷನಲ್ ರೈನ್ ಫಾಲ್ ಅಂತ ಹೇಳ್ತೀವಿ. ಸೊ ಇದು ಹುಡುಗರಲ್ಲಿ ಸ್ವಲ್ಪ ಗೊತ್ತಾಗಬೇಕು. ಬಹಳಷ್ಟು ಮಕ್ಕಳಿಗೆ ಏನೋ ಮಳೆ ಅಂದ್ರೆ ಸಮ್ಮರ್ ಅಲ್ಲಿ ಮಳೆನೇ ಇರಲ್ವಲ್ಲ, ಅದಕ್ಕೆ ಸಮ್ಮರ್ ಇದು ಯಾವಾಗ ಅಂದ್ರೆ ವೇಗಾಗಿ ಆನ್ಸರ್ ಬರುತ್ತೆ. ಬಟ್ ಅಲ್ಲಿ ಸ್ವಲ್ಪ ಸೂಕ್ಷ್ಮತೆಯನ್ನ ಗಮನಿಸಬೇಕು. 100% ಅಂತ ಬಂದಾಗ 75-80% ನಮ್ಗೆ ಮಳೆಗಾಲದಲ್ಲೇ ಮಳೆ ಆಗೋದು. 10-12% ನಮಗೆ ಸಮ್ಮರ್ ಅಲ್ಲಿ ಆಗುತ್ತೆ. ಈ ರಿಟ್ರೀಟಿಂಗ್ ಮಾನ್ಸೂನ್ ಅಲ್ಲಿ ಅಲ್ಲೊಂದು 10-12% ಆಗುತ್ತೆ. ಮತ್ತೆ ಈ ಕಡೆಗೆ ಬಂದ್ರೆ ಚಳಿಗಾಲದಲ್ಲಿ ಬರೀ 2% ಆಗುತ್ತೆ. ಸೊ ಇದು ಮಕ್ಳಿಗೆ ಸ್ವಲ್ಪ ಗಮನ ಇರಬೇಕು. ನೋಡಿ, ಇಲ್ಲಿ ಇನ್ನೊಂದು ಪ್ರಶ್ನೆ 1 ಮಾರ್ಕಲ್ಲಿ ನಾವು ನೋಡ್ತಾ ಹೋದ್ರೆ ಇದು ಒಂಥರ ಡಿಫಿಕಲ್ಟ್ ಅಂತ ಅನ್ಸಲ್ಲ, ಬಟ್ ಟ್ರಿಕ್ಕಿ ಆಗಿದೆ ಕ್ವಶನ್. ಆ ತರ ಪ್ರಶ್ನೆಗಳನ್ನ ಒಂದ್ ಸ್ವಲ್ಪ ನಾವು ಇಟ್ಕೊಳ್ಬೇಕು. ನೋಡಿ, ಹೌ ಡು ಆಂಟ್ರಪ್ರಿನರ್ಸ್ ಹೆಲ್ಪ್ ಟು ರಿಮೂವ್ ರೀಜನಲ್ ಡಿಸ್ಪ್ಯಾರಿಟೀಸ್ ಅಂತ ಒಂದು ಪ್ರಶ್ನೆ ಇದೆ. ಈ ಪ್ರಶ್ನೆ ಹೆಂಗಿದೆ ಅಂದ್ರೆ, ಟೆಕ್ಸ್ಟ್ ಬುಕ್ನ ಕರೆಕ್ಟಾಗಿ ಓದಿದ್ರೆ ಮಾತ್ರ ಈ ಉತ್ತರ ಬರಲಿಕ್ಕಾಗೋದು. ಇಂಡಸ್ಟ್ರಿಗಳಾಗಿರ್ಬೋದು, ಕೈಗಾರಿಕೆ ಕಾರ್ಖಾನೆಗಳು ಬರೀ ಸಿಟಿಗಳೆಲ್ಲ ಹಳ್ಳಿಗಳಲ್ಲೂ ಎಸ್ಟಾಬ್ಲಿಷ್ ಆಗಬೇಕು. ಕಾರಣ ಏನಂದ್ರೆ ಮೋರ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಕ್ರಿಯೇಟ್ ಆಗಬೇಕು ಅನ್ನೋ ಉತ್ತರ ಇದು. ಅಷ್ಟು ಬರೀಬೇಕಾಗಿರೋದು. ಸೊ ಬಹಳಷ್ಟು ಮಕ್ಕಳಿಗೆ ರೀಜನಲ್ ಡಿಸ್ಪ್ಯಾರಿಟೀಸ್ ಅನ್ನೋ ವರ್ಡೇ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹಂಗಂದ್ರೆ ಏನು ಅನ್ನೋದೇ ಗೊತ್ತಿರಲ್ಲ. ಸೊ ಟೆಕ್ಸ್ಟ್ ಬುಕ್ ಓದಿದಾಗ ಪ್ರಶ್ನೆಗಳೇನಾದ್ರು ಆ ಥರ ಬಂದಾಗ, ಸಂಶಯ ಗುಮಾನಿಗಳಿದ್ದಾಗ ಅಂಡರ್ಲೈನ್ ಮಾಡ್ಕೊಂಡು ಅವ್ರ ಶಿಕ್ಷಕರು ಕೇಳಿದಾಗ ಅದಕ್ಕೊಂದು ಉತ್ತರ ಸಿಗುತ್ತೆ. ಇದು ಈ ತರ ಫೈನ್ ಟ್ಯೂನಿಂಗ್ ಅಂತ ಹೇಳ್ತಾರೆ. ಓದಿದ್ದೀನಿ ಆದ್ರೆ ಪಕ್ವತೆಯಿಂದ ಓದಬೇಕು ಅಂತಾರಲ್ಲ, ಈ ತರ ಪ್ರಶ್ನೆಗಳು ಒಂದ್ ಸ್ವಲ್ಪ ಗಮನಿಸಬೇಕು. ಬಹಳಷ್ಟು ಮಕ್ಕಳು ಇಲ್ಲೇ ಮಾರ್ಕ್ಸ್ ಕಳ್ಕೊಂಡಿರ್ತವೆ. ಸರ್, ಈಗ 1 ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲಾ ಕಡೆ ನಾವು ಕಣ್ಣು ಆಡಿಸ್ಬೇಕು, ಕೈ ಆಡಿಸ್ಬೇಕಾಗುತ್ತೆ. ಕರೆಕ್ಟ್. ಅದಕ್ಕೀಗ 2 ಅಂಕದ ಪ್ರಶ್ನೆಗೆ ಹೋಗೋಣ. ಯಾಕಂದ್ರೆ ಇದನ್ನ ನಾವು ಗುಮಾನಿ ಮಾಡ್ಬೋದು ಅಂತ ಹೇಳಿದ್ರೆ ಆಗ್ಲೇ ಅಲ್ವಾ, ಯಾವ್ಯಾವ ಪ್ರಶ್ನೆಗಳು ಸಾಧಾರಣವಾಗಿ ಬರುತ್ತೆ, ಹೆಂಗ್ ಉತ್ತರ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ಇದು 2-4 ವಾಕ್ಯಗಳಲ್ಲಿ ಎಂತಿದೆ, ಹೆಂಗ್ ಉತ್ತರಿಸ್ಬೇಕು ಹೇಳಿ ಸರ್. ಈಗ 2 ಅಂಕದ ಪ್ರಶ್ನೆ ಅಂತ ತಗೊಂಡಾಗ 8 ಪ್ರಶ್ನೆಗಳಿರುತ್ತೆ.
16 ಅಂಕಗಳಿರುತ್ತೆ. ನಾನು ಆಗಲೇ ಬಿಗಿನಿಂಗಲ್ಲೇ ಹೇಳಿದೆ, ಇಲ್ಲಿ ಆಂತರಿಕ, ಇಲ್ಲಿ ಇಂಟರ್ನಲ್ ಚಾಯ್ಸ್ ಇದೆ. ಈ 2 ಅಂಕದ ಪ್ರಶ್ನೆಗಳಲ್ಲಿ ಇಂಟರ್ನಲ್ ಚಾಯ್ಸ್ ಆಂತರಿಕ ಪ್ರಶ್ನೆಗಳು ನಮಗೆ ಪೊಲಿಟಿಕಲ್ ಸೈನ್ಸಿಂದ ಮತ್ತು ಸೋಷಿಯಾಲಜಿಯಿಂದ ಸಿಗ್ತಾ ಇದೆ. ಇಲ್ಲಿ 2 ಅಂಕದ ಪ್ರಶ್ನೆ ಒಂದು ನಾವು ನೋಡ್ತಾ ಇದ್ದೇವೆ, ಮೊದಲನೇ ಮಾಡೆಲ್ ಪೇಪರಲ್ಲೇ ಕೇಳಿದರೆ ಇಲ್ಲಿ ಲಿಸ್ಟ್ ಔಟ್ ದ ಯೂಸಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ದಾರೆ. ಇಲ್ಲಿ ಸಾರ್ವಜನಿಕ ಆಡಳಿತ ಉಪಯೋಗಗಳನ್ನು ಪಟ್ಟಿ ಮಾಡಿ ಅಂತ ಮೊದಲನೇ ಮಾಡೆಲ್ ಪೇಪರಲ್ಲಿ ಇದು ಬಹಳ ಚೆನ್ನಾಗಿದೆ ಪ್ರಶ್ನೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಯೂಸಸ್ ಏನು ಅನ್ನೋದನ್ನ ಹೇಳಬೇಕು. ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವುದು ಸರ್ಕಾರದ ಆಧಾರ ಸ್ತಂಭವಾಗಿದೆ, ಸಾಮಾಜಿಕ ಜವಾಬ್ದಾರಿ, ಈ ಥರ ಉತ್ತರಗಳನ್ನ ಬರ್ಕೊಂಡು ಹೋಗುವಂಥದ್ದು. ಇಟ್ ಸ್ಟ್ರೆಂಥನ್ ದ ಸೋಷಿಯಲ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೀವಿ, ಇಟ್ ಇಸ್ ಅ ಪಿಲ್ಲರ್ ಆಫ್ ದ ಗವರ್ಮೆಂಟ್ ಅಂತ ಹೇಳ್ತೀವಿ. ಈ ಥರ ಉತ್ತರಗಳು ಇಷ್ಟೇ ಕೇಳೋದು. ಮತ್ತೆ ನೀವು ಆಗಲೇ ಹೇಳಿದ್ರಿ ತುಂಬಾ ಬರೀಬೇಕು ಅಂತ, ಅದು ನಮ್ಮ ಕಾಲಕ್ಕೆ ಮುಗಿದೋಗಿದೆ ಅಂತ ಅನ್ಕೊಳ್ತೀನಿ ಸರ್. ಯಾಕಂದ್ರೆ ಇವತ್ತಿನ ಮಕ್ಕಳು ಬಹಳ ಸ್ಮಾರ್ಟ್ ಆಗಿ ಥಿಂಕ್ ಮಾಡಿ ಶಾರ್ಟ್ ಆಗಿ ಆನ್ಸರ್ ಬರೆಯುವಂತ ಕಾಲ ಇದು. ಎಲ್ಲವೂ ಕೂಡ ಪಾಯಿಂಟ್ ವೈಸ್ ಅಲ್ಲಿ ನಾವು ನೋಡುವಂಥದ್ದು. ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಹೇಳ್ತೀವಲ್ಲ, ಅದಿಲ್ಲ. ಕೊಂಕಣ ಸುತ್ತಿ ಮೈಲಾರಿಗೆ ಬರೋದಿಲ್ಲ, ಡೈರೆಕ್ಟ್ ಆಗಿ ಮೈಲಾರಿಗೆ ಬಂದು ಏನು 4 ಪ್ರಶ್ನೆಗಳಿದೆಯೋ ಅದು 4 ಪ್ರಶ್ನೆಗೆ 4 ಪಾಯಿಂಟ್ಸ್ಗಳು ಹೇಳುವಂಥದ್ದು. ಆ ಒಂದು ಕಾಲಘಟ್ಟದಲ್ಲಿ ನಾವು ಇದೀವಿ ಇವತ್ತು. ಸೊ ಆ ಉದ್ದೇಶದಿಂದ ಈ ಥರ ಪ್ರಶ್ನೆಗಳು 2 ಅಂಕದ್ದು ಬಹಳ ಅನುಕೂಲ ಆಗುತ್ತೆ, ಮಕ್ಕಳು ಸುಲಭವಾಗೇ ಇರುವಂಥದ್ದು. ಆದರೆ ಅವಾಗ ಕರೆಕ್ಟಾಗಿ ಒಂದಷ್ಟು ನೀಟಾಗಿ ಓದ್ಕೊಳ್ತಾ ಬಂದರೆ ಇದು ಯಾವುದೂ ಕಷ್ಟ ಆಗಲ್ಲ. ಮತ್ತೆ ಇದು 4 ಮಾಡೆಲ್ ಪೇಪರ್ನ ಹುಡುಗರು ಚಾಚೂ ತಪ್ಪದೆ ಕನ್ಸಲ್ ಕೇಳಿದ್ರು ಎದ್ದು ಹೇಳೋ ಥರ ಇರಬೇಕು. ಮತ್ತು ಇನ್ನೊಂದು ಪ್ರಶ್ನೆ ನಾವು ತಗೊಳ್ಳೋದಾದ್ರೆ ಇಲ್ಲಿ ವಾಟ್ ಆರ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ ಒಂದು ಪ್ರಶ್ನೆ ಇದೆ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತವು ಎದುರಿಸಿದ ಸಮಸ್ಯೆಗಳು ಇದು ಯಾವ್ಯಾವುದು ಅಂತ ಕೇಳ್ತಾರೆ. ಈಗ ಕೋಮು ಗಲಭೆ, ಕಮ್ಯುನಲ್ ರಯಾತ್ ಅಂತ ಹೇಳ್ತೀವಿ, ಸರ್ಕಾರದ ರಚನೆ, ಸರ್ಕಾರ ಫಾರ್ಮೇಶನ್ ಆಫ್ ಗವರ್ಮೆಂಟ್ ಅಂತ ಬರುತ್ತೆ, ಆಹಾರ ಉತ್ಪಾದನೆ, ಫುಡ್ ಪ್ರಾಬ್ಲಮ್ ಅಂತ ಆಗುತ್ತೆ, ಕೋಮುವಾದ, ಕಮ್ಯುನಲಿಸಮ್ ಆಗುತ್ತೆ, ರೀಜನಲಿಸಮ್ ಅಂತ ಹೇಳ್ತೀವಿ. ಇಷ್ಟೇ ನಮ್ಮ 2 ಅಂಕದ ಪ್ರಶ್ನೆಗೆ 4 ಪಾಯಿಂಟ್ ಬರೀಬೇಕು. ಪಾಯಿಂಟ್ ಸಾಕು. ವಿವರಿಸೋ ಅವಶ್ಯಕತೆನೇ ಇಲ್ಲ. ವಿವರಿಸೋ ಅವಶ್ಯಕತೆ ಒಂದು ಲೈನಲ್ಲಿ ಹೇಳ್ಬೋದು. ಎಷ್ಟೋ ಮಕ್ಕಳಿಗೆ ಒಂದು ಲೈನಲ್ಲಿ ಹೇಳ್ತೀನಿ ಅನ್ನೋದಾದ್ರೆ ಹೇಳಿ, ಬಟ್ ಆ ಪಾಯಿಂಟ್ ಅಲ್ಲಿ ಇರಬೇಕು. ಉತ್ತರದಲ್ಲಿ ಕಂಟೆಂಟ್ಸ್ಗಳು ಕಾಣಬೇಕು. ಉತ್ತರಗಳು ಯಾವ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೋ ಅದನ್ನ ಮಕ್ಕಳು ಕೊನೆಯಲ್ಲಿ ಸಮಯ ಸಿಕ್ಕಾಗ ಒಂದು 10-15 ನಿಮಿಷ ಸಮಯ ಉಳಿದಿದೆ ಅಂದಾಗ ಅಂಡರ್ಲೈನ್ ಮಾಡೋದು ಇನ್ನೂ ಉತ್ತಮ. ಇನ್ಯಾವೆಲ್ಲ ಪ್ರಶ್ನೆಗಳು ಹೇಳಿದ್ರೆ ಸಾಕು ಅನ್ಸುತ್ತೆ. 2 ಅಂಕದ್ದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಹೇಳ್ತೀನಿ. ಈಗ ನೋಡಿ, 2 ಅಂಕದ ಪ್ರಶ್ನೆಗಳು ನಾವು ನೋಡ್ತಾ ಹೋದ್ರೆ ಸರ್ ಬಹಳಷ್ಟು ಇದೆ. ಈಗ ಕಂಡೀಷನ್ಸ್ ಆಫ್ ಸಬ್ಸಿಡರಿ ಅಲಯನ್ಸ್ ಅಂತ ಒಂದಿದೆ. ಅಂದ್ರೆ ಅದರ ಅರ್ಥ ಸಹಾಯಕ ಸೇನಾ ಪದ್ಧತಿಯ ಷರತ್ತುಗಳು ಯಾವುವು ಅಂತ ಕೇಳ್ತಾರೆ. ಅದನ್ನ ಮೊನ್ನೆ 3 ನಂಬರ್ ಕೇಳಿದರೆ, ಅದನ್ನ ಹೇಳಿದ ಬ್ಲೂ ಪ್ರಿಂಟ್ ನ ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ತಾರೆ. ಇದನ್ನ 3 ನಂಬರ್ ಕೇಳಿದರೆ ಸೊ ಅಲ್ಲಿ 2 ಅಥವಾ 3 ನಂಬರ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಮತ್ತೆ ಮೊದಲನೇ ಆಂಗ್ಲೋ ಮರಾಠಾ ವಾರ್ ಅದರ ಕಾರಣಗಳು, ಮತ್ತೆ ಅದು ಸಾಲ್ಬಾಯ್ ಅಗ್ರಿಮೆಂಟ್, ಅದರದೇ ಮೊದಲನೇ ಆಂಗ್ಲೋ ಮರಾಠಾ ವಾರ್ದೆ ಸಾಲ್ಬಾಯ್ ಅಗ್ರಿಮೆಂಟ್, ಅದನ್ನ ಮೇಲೆ ಒಂದು ಪ್ರಶ್ನೆ ಕಾಮನ್ ಕೇಳ್ತಾರೆ. ಅದು ಬಿಟ್ರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಎಂಬುದನ್ನು, ಇದನ್ನ ನಾವು ಮಾಡೆಲ್ ಪೇಪರ್ಲೂ ಕೇಳಿದೀವಿ. ಸಾಧಾರಣ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅದು ಯಾರು ತಂದಿದ್ದು, ಎಲ್ಲೆಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು, ಇದು ಸರ್ವೇ ಸಾಮಾನ್ಯವಾಗಿದೆ ಪ್ರಶ್ನೆ. ಇದು ಗೊತ್ತಿದ್ರೆ ನಿಮಗೆ ಅದ್ರ ಬಗ್ಗೆ ಒಂದೆರಡು ಮಾಹಿತಿ, ಯಾರ ಮೇಲೆ ಅದನ್ನ ಹೇರಿ ರಾಜ್ಯವನ್ನು ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರು ಅದ್ರ ಬರೆದು ಬಿಟ್ರು ಆಯ್ತೇನೋ. ಹೌದು, ಸತಾರಾ, ಝಾನ್ಸಿ, ಸಂಬಲ್ಪುರ್, ನಾಗ್ಪುರ್, ನಮ್ ಕಿತ್ತೂರು ಎಲ್ಲವೂ ಬರುತ್ತೆ. ಅದು ಇದೆ ಅಲ್ವಾ ಪಾಠದಲ್ಲಿ ಸರ್? ಇದೆ. ಅದು ಸ್ವಲ್ಪ ಖುಷಿ ಆಗ್ಬಿಡ್ತಾರೆ. ಯಾರು ತಂದಿದ್ದು, ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು, ಅದು 2 ಸಾಮಾನ್ಯವಾಗಿ ಕೇಳುವಂಥದ್ದು. ಸರಿ. ಮತ್ತೆ ಇನ್ನು 2 ಅಂಕದ ಪ್ರಶ್ನೆಗಳಿಗೆ ನಾವು ನೋಡ್ತಾ ಹೋದ್ರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಗಾಗಲೇ ಹೇಳಿದೆ, ಅದು 2 ಅಂಕದ ಪ್ರಶ್ನೆ. ವರ್ಕ್ ಅಂಡ್ ಎಕನಾಮಿಕ್ ಲೈಫ್ ಅಂತ ಅದು 3 ಅಂಕದ ಪ್ರಶ್ನೆ ಒಂದು ಬರುತ್ತೆ. ಮತ್ತೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಒಂದು ಪಾಠ ಇದೆ. ನಾವು ನೋಡ್ತಾ ಬಂದ್ರೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಲ್ಲಿ ಸಾಮಾಜಿಕ ಸ್ತರವಿನ್ಯಾಸ ಅಂತ ಒಂದು, ಅದು 2 ಅಂಕದ ಒಂದು ಪ್ರಶ್ನೆ ಇದೆ. ಇಂಟರ್ನಲ್ ಚಾಯ್ಸ್ ಆಗಿ ಕೊಡ್ತಾರೆ. ಅನ್ಟಚಬಿಲಿಟಿ ಇಸ್ ಅ ಸೋಷಿಯಲ್ ಇವಿಲ್ ಅಂತ ಒಂದು ಪ್ರಶ್ನೆ ಬರಬಹುದು. ವಾಟ್ ಆರ್ ದ ಮೆಜರ್ಸ್ ಟೇಕನ್ ಬೈ ದ ಗವರ್ಮೆಂಟ್ ಟು ಇರಾಡಿಕೇಟ್ ಆರ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಅನ್ಟಚಬಿಲಿಟಿ. ಈ ತರ ಪ್ರಶ್ನೆಗಳು ತುಂಬಾ ಸುಲಭ. ಮತ್ತೆ ಇದು ಇಡೀ ಸೋಷಿಯಲ್ ಸೈನ್ಸ್ ಅಲ್ಲೇ ಬಹಳ ಚಿಕ್ಕ ಚಾಪ್ಟರ್ ಇದೆ, 2 ಪೇಜ್ ಇರೋದು. ಹುಡುಗರಿಗೆ 3 ನಂಬರ್ 2 ನಂಬರ್ದು ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಬಹಳ ಚೆನ್ನಾಗಿದೆ. ಇದು ಎಲ್ಲೂ ಕೂಡ ಹುಡುಗರಿಗೆ ಈ ತರ ಚಾಪ್ಟರ್ಗಳಲ್ಲಿ ಮಾರ್ಕ್ಸ್ ಹೋಗ್ಲೇಬಾರ್ದು, ಹೋಗದೇದಂಗೆ ನೋಡ್ಕೋಬೇಕು ಮಕ್ಕಳು. ಮತ್ತೆ 2 ಅಂಕದ ಪ್ರಶ್ನೆ ಇನ್ನೊಂದು ಕಡೆ ನೋಡ್ತಾ ಬಂದ್ರೆ ಸೋಷಿಯಲ್ ಚಾಲೆಂಜಸ್, ಸಾಮಾಜಿಕ ಸವಾಲುಗಳು, ಅಲ್ಲಿ ಬಾಲ ಕಾರ್ಮಿಕ ಪದ್ಧತಿ ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಅದಕ್ಕೆ ಕಾರಣಗಳೇನು, ಅದರಿಂದ ಆಗೋ ತೊಂದರೆಗಳೇನು, ಅದ್ರ ಮೇಲೆ ಒಂದು ಪ್ರಶ್ನೆ ಇದೆ. ಡೌರಿ, ಅದ್ರ ಮೇಲೊಂದು ಪ್ರಶ್ನೆ ಇರುತ್ತೆ. ಚೈಲ್ಡ್ ಮ್ಯಾರೇಜ್ ಅಂತ ಇದೆ, ಬಾಲ್ಯ ವಿವಾಹದ ಮೇಲೆ. ಸೊ ಈ ತರ ಪ್ರಶ್ನೆಗಳನ್ನ ಸಾಮಾನ್ಯವಾಗಿ ಕೇಳೋದು. ಅದಕ್ಕೆ ಕಾರಣಗಳೇನು, ಅದರಿಂದ ಆಗೋ ಎಫೆಕ್ಟ್ಸ್ ಏನು, ಮತ್ತೆ ಅದನ್ನ ಹೇಗೆ ಸರ್ಕಾರ ಇಲ್ಲಿವರೆಗೂ ಕಾನೂನು ಪ್ರಕಾರವಾಗಿ ನಿರ್ಮೂಲನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಇದೆಲ್ಲವೂ ಕೂಡ 2 ಅಂಕದ ಪ್ರಶ್ನೆಗಳಾಗಿ. ಈ 3ರಲ್ಲಿ ಯಾವ್ದು ಒಂದು ಕೇಳ್ತಾರೆ, ಒಟ್ಟಿಗೆ ಕೇಳ್ತಾರೆ, ಒಂದು ಕೇಳ್ತಾರೆ. 2 ಅಂಕದಾದ್ರಿಂದ ಒಂದೇ ಕೇಳುವಂತ. ಈಗ 4ನೇ ಮೇನಿಗೆ ಬಂದ್ಬೋಣ, 9 ಪ್ರಶ್ನೆಗಳು ಇರ್ತವೆ, 27 ಅಂಕ. ಕರೆಕ್ಟ್. ಇದನ್ನೇ ಫೋಕಸ್ ಮಾಡ್ಬಿಟ್ರೆ ವಿದ್ಯಾರ್ಥಿ ಇದನ್ನ ಬರೆದು ಮನೆಗೆ ಹೋಗ್ಬೋದು. ಅಂದ್ರೆ ಪಾಸ್ ಆಗಲ್ಲ ಅನ್ನೋ ವಿದ್ಯಾರ್ಥಿ ಪಾಸ್ ಆಗ್ಬೇಕು ಸಾಕು ಅನ್ನೋ. ಹೌದು ಅಲ್ವಾ ಸರ್? ಈ 3 ಅಂಕದ ಪ್ರಶ್ನೆ ಇದೆಯಲ್ಲ, ನಾನು ಅದೇ ಹೇಳಿದೆ, ಬಹಳಷ್ಟು ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಎತ್ತದೆ ಈ ಏರಿಯಾ.
ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು, ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ಏನೇನ್ ಪ್ರಶ್ನೆಗಳು ಬರುತ್ತೆ ಈ ಏರಿಯಾದಿಂದ ಅಂತ. ಸೊ ಆದ್ರಿಂದ ಇದು ಮಕ್ಳಿಗೆ ತುಂಬಾ ಕಷ್ಟ ಪಡೋದೇ ಇಲ್ಲ. ಶಾಲಾ ಶಿಕ್ಷಕರು ಕೂಡ ಅವರ ಸಬ್ಜೆಕ್ಟ್ ಟೀಚರ್ಸ್ಗಳು ಇದ್ರ ಬಗ್ಗೆ ಮಾತಾಡಿರ್ತಾರೆ, ಇದ್ರ ಬಗ್ಗೆ ಕ್ಲಾಸಲ್ಲಿ ಹೇಳಿರ್ತಾರೆ, ಇದ್ರ ಮೇಲೆ ಬಹಳಷ್ಟು ಬಾರಿ ಟೆಸ್ಟ್ಗಳು ಕೊಟ್ಟಿರ್ತಾರೆ. ಈಗ ನಾನು ಕೂಡ ಮಾಡಿದ್ದೀನಿ ಈ ತರ ಟೆಸ್ಟ್ಗಳನ್ನ. ಯಾಕಂದ್ರೆ ನೋಡಿ 27 ಪ್ಲಸ್ 4 ನಂಬರು 16 ಪ್ಲಸ್ 5 ಮ್ಯಾಪ್ ವರ್ಕ್ ಇವೆಲ್ಲ ಸೇರಿದ್ರೆ 48 ನಂಬರ್ ಬರುತ್ತೆ ಸರ್. 48 ನಂಬರು 80ಕ್ಕೆ ಅಂದ್ರೆ ನಾವು ಫಸ್ಟ್ 3 ಮೈನ್ ಬಿಟ್ಟು ಮಾತಾಡ್ತಾ ಇರೋದು. ಹೌದು, 4, 5, 6 ಈ 3 ಮೈನಿಂದ 48 ನಂಬರ್ ಬರುತ್ತೆ. 60% ಬಂದಂಗೆ ಆಗೋಯ್ತು. ಇದೊಂಥರ ಹೇಗೆ ಅಂದರೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ಗೆ ಈ 3 ಮೇನೇ ಸಾಕು. ಒಂದಂಕನೂ ಮಿಸ್ ಮಾಡಿದೆ, ಬಟ್ ಒಂದಂಕನೂ ಮಿಸ್ ಮಾಡ್ಕೊಳ್ದಿರ ಅವಕಾಶ ಇರೋದೇ ಈ 3 ಮೈನಲ್ಲಿ. ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಆ ಚಾಪ್ಟರ್ ನೋಡಿ, ಈಗ ಆಲ್ರೆಡಿ 2 ಪ್ರಶ್ನೆಗಳು ಕೇಳಿದ್ರೆ, ಬ್ಯಾಟಲ್ ಆಫ್ ಪ್ಲಾಸಿ ಮೇಲೆ ಮೊದಲನೇ ಪ್ರಿಪರೇಟರಿ ಕೇಳಿದರೆ, ಮೊನ್ನೆ ಮಾರ್ತಾಂಡ ವರ್ಮನ್ ಮೇಲೆ ಒಂದು ಪ್ರಶ್ನೆ ಕೇಳಿದರೆ, ಈಗ ನಾವು ನೆಕ್ಸ್ಟ್ 3ನೇ ಪ್ರಿಪರೇಟರಿ ಹುಡುಗನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವೆರಡು ನಾನು ಕೇಳಿದರೆ ಇನ್ನೇನು ಕೇಳ್ಬೋದು ಅಂದಾಗ ಕಾಸಸ್ ದಟ್ ರಿಸಲ್ಟೆಡ್ ಟು ದ ಡಿಸ್ಕವರಿ ಆಫ್ ನ್ಯೂ ಸೀ ರೂಟ್ ಟು ಇಂಡಿಯಾ, ಅಂದರೆ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡು ಹಿಡಿಯಲು ಅಂಶಗಳಾವು ವಿವರಿಸಿ ಅಂತ ಕೇಳ್ಬೋದು. ನೋಡಿ ಇದೊಂದು ಈಸಿ ಪ್ರಶ್ನೆ ಇದೆ. ಈಗ 2 ಪ್ರಶ್ನೆ ಆಗಿದೆ, 3ನೇ ಪ್ರಶ್ನೆ ಗೊತ್ತಾಗಿದೆ, ಇದೊಂದೇ ಕೇಳಬೇಕು ಅನ್ನೋದು ನೆಕ್ಸ್ಟ್ ಕಣ್ಮುಂದೆ ಕಾಣ್ತಾ ಇದೆ. ಸೊ ಹುಡುಗ ಓದ್ಕೊಳ್ಳೋಕೆ ರೆಡಿ ಇದೆ. ಪ್ರಿಡಿಕ್ಟ್ ಮಾಡೋದು ಬಹಳ ಸುಲಭ ಆಗುತ್ತೆ, ತುಂಬಾ ಸುಲಭ ಆಗುತ್ತೆ ಸರ್. ಈ 3 ಅಂಕದ್ದು ತುಂಬಾ ಸುಲಭನೇ ಇದೆ. 27 ಪ್ರಶ್ನೆ ನೆಟ್ ಓದ್ಕೊಂಡ್ಬಿಟ್ರೆ 3 ಅಂಕದ 1 ಅಂಕನೂ ಕೂಡ ಕಡಿಮೆ ಆಗಲ್ಲ. ಹೆಚ್ಚು ಬರೀ ಅವಶ್ಯಕತೆ ಇಲ್ಲ ಅಂತ ಕಾಣುತ್ತಲ್ವಾ? 6 ಪಾಯಿಂಟ್ ಬರುತ್ತೆ. 6 ಪಾಯಿಂಟ್ ಅದು ನಮ್ಮ ಬ್ಲೂ ಪ್ರಿಂಟು ಕೂಡ ಹಾಗೆ ಹೇಳುತ್ತೆ, LBA ಕೂಡ ಹಾಗೆ ಹೇಳುತ್ತೆ, ಮತ್ತೆ ಶಾಲೆಗಳಲ್ಲಿ ಶಿಕ್ಷಕರು ನೋಟ್ಸ್ ಕೊಟ್ಟಿರೋದು ಕೂಡ ಹಾಗೆ ಇರುತ್ತೆ. ಮಕ್ಕಳಿಗೆ ತುಂಬಾ ಕಷ್ಟಪಡುವಂಥದ್ದು ಏನಿಲ್ಲ. ಹೀಗೆ ನೋಡ್ತಾ ಹೋದ್ರೆ ಇದು ಇತಿಹಾಸದಲ್ಲಿ ತಗೊಂಡ್ರೆ ಸರ್, ಇಲ್ಲೂ ಕೂಡ ಇಂಟರ್ನಲ್ ಚಾಯ್ಸಸ್ ಅನ್ನೋದು ನಾವು ನೋಡ್ತಾ ಬರ್ಬೋದು. 3 ಅಂಕದ ಪ್ರಶ್ನೆಗಳಲ್ಲಿ ಗಮನಿಸ್ತಾ ಆದಲ್ಲಿ ಇಲ್ಲಿ ಮಕ್ಕಳು ಅವ್ರಿಗೆ 3 ಮಾರ್ಕ್ಸ್ ಕ್ವಶನ್ಸ್ ಗಳಲ್ಲಿ ಇಂಟರ್ನಲ್ ಚಾಯ್ಸ್ ಹಿಸ್ಟ್ರಿಯಿಂದ ಇರುತ್ತೆ, ಜಾಗ್ರಫಿಯಿಂದ ಇರುತ್ತೆ, ಎಕನಾಮಿಕ್ಸ್ ಇಂದ ಇರುತ್ತೆ, ಮತ್ತೆ ಬಿಸ್ನೆಸ್ ಸ್ಟಡೀಸ್ ಇಂದ ಇರುತ್ತೆ. ಈ ಮೊದಲನೇ 4 ಪ್ರಶ್ನೆಗಳು ಎಲ್ಲದಕ್ಕೂ ಕೂಡ ಇಂಟರ್ನಲ್ ಚಾಯ್ಸಸ್ ಇರುತ್ತೆ. ಅಂದ್ರೆ 25, 26, 27, 28 ಈ 4 ಪ್ರಶ್ನೆಗಳಿಗೆ ಇಂಟರ್ನಲ್ ಚಾಯ್ಸಸ್ ಇರುತ್ತೆ. ಇತಿಹಾಸದಿಂದ ಒಟ್ಟು 3 ಅಂಕದ ಪ್ರಶ್ನೆಗಳು ಬಂದಾಗ 3 ಪ್ರಶ್ನೆಗಳು ಕೇಳ್ತಾರೆ. ಜಾಗ್ರಫಿಯಿಂದ 2 ಪ್ರಶ್ನೆಗಳಿರುತ್ತೆ, ಎಕನಾಮಿಕ್ಸ್ ಇಂದ ಒಂದಿರುತ್ತೆ, ಬಿಸ್ನೆಸ್ ಸ್ಟಡೀಸ್ ಇಂದ ಒಂದಿರುತ್ತೆ, ಪೊಲಿಟಿಕಲ್ ಸೈನ್ಸ್ ಇಂದ ಒಂದಿರುತ್ತೆ, ಸೋಷಿಯಾಲಜಿ ಇಂದ ಇರುತ್ತೆ. 6 ಏರಿಯಾಗಳನ್ನು ಟಚ್ ಮಾಡಿದ್ದಾರೆ. ಹಿಸ್ಟ್ರಿಯಿಂದ 3, ಜಾಗ್ರಫಿಯಿಂದ 2 ಬಿಟ್ರೆ ಏರಿಯಾಗಳಿಂದ ಒಂದೊಂದು ಕೇಳ್ತಾರೆ. ಅಲ್ಲೂ ಕೂಡ ನಾ ಹೇಳಿದ್ನಲ್ಲ, ಹಿಸ್ಟ್ರಿ, ಜಾಗ್ರಫಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಇಂದ ಇಂಟರ್ನಲ್ ಚಾಯ್ಸಸ್ ಇರುತ್ತೆ. ಈ 2ರಲ್ಲೂ ಒಂದು ನೆಟ್ಟಿಗೆ ಓದ್ಕೊಂಡ್ಬಿಟ್ಟಿದ್ರೆ ಅವ್ನು ನೀಟಾಗಿ ಆನ್ಸರ್ ಮಾಡ್ಬೋದು. ಅದೇ ಹುಡುಗರು ಇನ್ನೊಂದು ಸ್ಮಾರ್ಟ್ ಥಿಂಕಿಂಗ್ ಇದೆ ಸರ್. ಈ 2 ಪ್ರಶ್ನೆಯಿಂದ 3 ಅಂಕ ಕೇಳಿದರೆ ನಾವು 1 ಚಾಪ್ಟರ್ ಓದ್ಕೊಂಡ್ಬಿಡ್ತೀವಿ, ಕರೆಕ್ಟಾಗಿ ಸೀರಿಯಸ್ ಆಗಿ ಒಂದು ಮುಗಿಸ್ತೀವಿ, ಅದೊಂದೇ ಓದ್ಕೊಳ್ತೀವಿ ಅಂತ ಒಬ್ಬ ಹುಡುಗ ಏನಾದ್ರು ಹೇಳಿದ್ರೆ ಅಥವಾ ಸ್ಟೂಡೆಂಟ್ ಏನಾದ್ರು ಕೇಳಿದ್ರೆ, ಇಲ್ಲಿ ನೋಡಿ ಆ ಥರ ಅವರು ಸ್ಮಾರ್ಟ್ ಥಿಂಕಿಂಗ್ ಮಾಡಿದ್ರೆ, ಇಲಾಖೆನೂ ಬಹಳ ಸ್ಮಾರ್ಟ್ ಥಿಂಕಿಂಗ್ ಮಾಡಿದೆ. 3 ಅಂಕದ ಒಂದು ಪ್ರಶ್ನೆ ಅವನು ಓದ್ಕೊಳ್ತಾ ಇದ್ದಾನೆ ಅಂದ್ರೆ ಅಲ್ಲಿ 3 ಅಂಕದ ಚಾಪ್ಟರ್ ಅಂದ್ರೆ 1 ಅಂಕದ ಒಂದು ಪ್ರಶ್ನೆ ಕೇಳಿರ್ತಾರೆ. ಆಗ ಅವನು ಒಂದು ಚಾಪ್ಟರ್ ಪೂರ ಬಿಟ್ಟಿದ್ದೀನಿ, 1 ಅಂಕ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಈ ಥರನೂ ಇರುತ್ತೆ. ಆ ಥರ ಸ್ವಲ್ಪ ಚೇಂಜಸ್ಗಳು ಮಾಡಿದ್ದಾರೆ ಬ್ಲೂ ಪ್ರಿಂಟಲ್ಲಿ. ಅಂದರೆ ಯಾವುದೇ ಚಾಪ್ಟರ್ನು ಇದನ್ನು ಬಿಟ್ಟು ನಾನು ಓದ್ತೀನಿ ಅನ್ನೋ ಥರ ಇಲ್ಲ. ಮಾರ್ಕ್ಸ್ ಬೇಡ ಅಂದರೆ ಆ ನಿರ್ಧಾರ ತಗೊಳ್ಬೋದು. ಬಟ್ ನಾನು 80ಕ್ಕೆ 80 ಸ್ಕೋರ್ ಮಾಡ್ತೀನಿ, 75 ಬೇಕೇ ಬೇಕು ನನಗೆ, ಫಸ್ಟ್ ಕ್ಲಾಸ್ ಬೇಕೇ ಬೇಕು, 620 ಬೇಕೇ ಬೇಕು ನಾನು ಟೋಟಲ್ ಅನ್ನೋರು ಈ ಥರ ಯೋಚನೆ ಮಾಡಿಕೊಡೋದು. ನೆಕ್ಸ್ಟ್ ಬಂದರೆ ಸರ್, ಭೂಗೋಳಶಾಸ್ತ್ರದಿಂದ ಬರೋಣ. ಜಾಗ್ರಫಿಯಿಂದ ಫಾರೆಸ್ಟ್ ರಿಸೋರ್ಸಸ್ ಇಂದ 3 ಅಂಕದ ಒಂದು ಪ್ರಶ್ನೆ. ಫಾರೆಸ್ಟ್ ರಿಸೋರ್ಸಸ್ ಅಂತ ಬಂದಾಗ ನಮಗೆ ಬಹಳ ಸುಲಭವಾಗಿರೋ ಚಾಪ್ಟರ್ ಅದೇ. ನಾನು ಅನ್ಕೊಂಡಂಗೆ ಯಾವ ಮಕ್ಳಿಗೂ ಇಲ್ಲಿವರೆಗೂ ಮಾರ್ಕ್ಸ್ ಹೋಗಿಲ್ಲ ಈ ಪಾಠದಿಂದ, ಮಾರ್ಕ್ಸ್ ಹೋಗ್ಕೂಡುದು. ನೋಡಿ ಏನೇನು ಪ್ರಶ್ನೆಗಳು ಬರ್ಬೋದು. ಎವರ್ಗ್ರೀನ್ ಫಾರೆಸ್ಟ್ ಮತ್ತೆ ಡೆಸಿಡಿಯಸ್ ಫಾರೆಸ್ಟ್ ಡಿಸ್ಟಿಂಗ್ವಿಶ್ ಕೇಳಿ ಅಂತ ಕೇಳ್ಬೋದು. ನಿತ್ಯ ಹರಿದ್ವರ್ಣ ಮತ್ತೆ ಎಲೆ ಉದುರಿಸುವ ಅರಣ್ಯಗಳ ನಡುವಿನ ವ್ಯತ್ಯಾಸ. ಅದಾದ್ಮೇಲೆ ಲಿಸ್ಟ್ ಔಟ್ ಯುವರ್ ಸಜೆಷನ್ಸ್ ಟು ಕನ್ಸರ್ವ್ ದ ಫಾರೆಸ್ಟ್, ಅಂದ್ರೆ ಅರಣ್ಯ ಸಂರಕ್ಷಣೆ ನಿಮ್ಮ ಸಲಹೆಗಳನ್ನು ಪಟ್ಟಿ ಮಾಡಿ. ಸಿಗ್ನಿಫಿಕೆನ್ಸ್ ಆಫ್ ಫಾರೆಸ್ಟ್, ಅರಣ್ಯಗಳ ಮಹತ್ವವನ್ನು ವಿವರಿಸಿ. ಇಂಡಿಯನ್ ಫಾರೆಸ್ಟ್ ಆರ್ ಗ್ರಾಜುವಲಿ ಡಿಕ್ರೀಸಿಂಗ್, ಸ್ವಲ್ಪ ಅಪ್ಲಿಕೇಶನ್ ಲೆವೆಲ್ ಇದೆ, ಅದು ಬಹಳ ಈಸಿಯಾಗೂ ಇದೆ. ಭಾರತದ ಅರಣ್ಯಗಳ ಪ್ರದೇಶಗಳು ನಿರಂತರವಾಗಿ ಕಡಿಮೆಯಾಗುತ್ತಿವೆ ಏಕೆ ಅಂತ ಒಂದು ಪ್ರಶ್ನೆ ಕೇಳಿ. ಇದೆಲ್ಲ 3 ಅಂಕದ ಪ್ರಶ್ನೆಗಳು. ಬಹಳ ಚಿಕ್ಕ ಚಾಪ್ಟರ್, 3 ಅಂಕ. ಒಂದು ಚಾಪ್ಟರ್ ಹೋದ್ರೆ ನೀಟಾಗಿ 3 ಅಂಕದ ಒಂದು ಪ್ರಶ್ನೆ ಸಿಕ್ತು. 3 ಅಂಕದ್ದು ಮುಗಿಸಿದ್ರ? ಹಾ ಸರ್, 3 ಅಂಕದ 3 ಏರಿಯಾಗಳು ಹೇಳಾಯ್ತು. ಇನ್ನೊಂದು ಯಾವ್ದಾದ್ರು ತಗೊಳ್ಳೋದಾದ್ರೆ ಎಕನಾಮಿಕ್ಸ್ ತಗೊಂಡ್ಬಿಡೋಣ. ಒಂದು ಎಕನಾಮಿಕ್ಸ್ ಒಂದು ಹೇಳಿ, ಬಿಸ್ನೆಸ್ ಸ್ಟಡೀಸ್ ಒಂದು ಹೇಳ್ಬಿಡೋಣ. ಎಕನಾಮಿಕ್ಸ್ ಅಲ್ಲಿ ನೋಡಿ 3 ಅಂಕದ ಪ್ರಶ್ನೆ 2 ಬರುತ್ತೆ. ಅದು ಇಂಟರ್ನಲ್ ಚಾಯ್ಸ್ ಆಗಿರುತ್ತೆ. ರೂರಲ್ ಡೆವಲಪ್ಮೆಂಟ್, ಗ್ರಾಮೀಣಾಭಿವೃದ್ಧಿಯಿಂದ ಒಂದು ಪ್ರಶ್ನೆ ಬಂದ್ರೆ, ಪಬ್ಲಿಕ್ ಫಿನಾನ್ಸ್ ಅಂಡ್ ಬಜೆಟ್ ಅಂತ ಒಂದು ಪಾಠ ಇದೆ, ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಇವೆರಡು ಪಾಠಗಳು ಬಹಳ ಇಂಪಾರ್ಟೆಂಟ್ ಆಗಿದೆ. ಬರೀ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಇದು ಬರೀ ಸೋಷಿಯಲ್ ಅನ್ನೋದು ಈ ವರ್ಷಕ್ಕೆ ಸೀಮಿತ ಆಗಿರಲ್ಲ, ಅದು ನಿರಂತರವಾಗಿ ನಡೆಯುತ್ತೆ. ಸೊ ಮೊನ್ನೆನೂ ಕೂಡ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸಿನ ಆಯವ್ಯಯನ ಮಂಡಿಸಿದ್ರೆ ಈ ತರ ಪ್ರಶ್ನೆಗಳನ್ನ ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ. ಈಗ ಪಠ್ಯದ ಹೊರಗೂ ಕೂಡ ಕೇಳ್ಬೋದಾ? ಇಲ್ಲ ಸರ್,
ಇಲ್ಲ ಅಲ್ವಾ? ಆ ಥರ ಯಾಕೆಂದ್ರೆ ನೀವು ಈಗಾಗಲೇ ಕೂಡ ಬಜೆಟ್ ಬಗ್ಗೆ ಮಾತಾಡಿದಾಗ ಬಜೆಟ್ ಅನ್ನು ಯಾರನ್ನು ಮಂಡಿಸಿದ್ರು ಅಂತ ಕೇಳಬಹುದಾ? ಸಾಧ್ಯತೆ ಇದೆಯಾ? ಆ ಥರ ಇಲ್ಲ, ಆ ಥರ ಪ್ರಶ್ನೆಗಳಿಲ್ಲ. ಹಿಂಗೆ ಕೇಳ್ಬೋದು, ಬಜೆಟ್ ಅನ್ನ ಯಾರು ಮಂಡಿಸುತ್ತಾರೆ ಅಂತ ಕೇಳ್ಬೋದು. ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅಂತ ಕೇಳ್ತಾರೆ ಹೊರತು ಈ ವರ್ಷ ಯಾರು ಅನ್ನೋ ಪ್ರಶ್ನೆಗಳು ಇಲ್ಲ. ಅಂದ್ರೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಜ್ಞಾನ ಇರುವ ಉದ್ದೇಶಕ್ಕಾಗಿ. ಹೌದು. ಆದ್ರೆ ಈ ಏನಾಗುತ್ತೆ ಅಂದ್ರೆ ಇದು ಜನರಲ್ ನಾಲೆಡ್ಜ್ ಅಂತ ಬಂದ್ಬಿಡುತ್ತೆ ಆ ತರ ಪ್ರಶ್ನೆಗಳಾಗಿ. ನೋಡಿ, ರೂರಲ್ ಡೆವಲಪ್ಮೆಂಟ್ ಅಂತ ಬಂದ್ರೆ ಸರ್, ಗ್ರಾಮೀಣಾಭಿವೃದ್ಧಿ ಅಂತ ಬಂದಾಗ ನೋಡಿ, ಇಂಪಾರ್ಟೆನ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ನಿನ್ನೆ ಪ್ರಿಪರೇಟರ್ ಅದೇ ಕೇಳಿದರೆ, ಎರಡನೇ ಪ್ರಿಪರೇಟರ್ಲಿ ಗ್ರಾಮೀಣಾಭಿವೃದ್ಧಿಯ ಮಹತ್ವಗಳನ್ನು ವಿವರಿಸಿ. ಈ ಪಂಚಾಯತ್ ರಾಜ್ ಅದರ ಮೇಲೆ ಒಂದು ಪ್ರಶ್ನೆ, ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ, ಇದು ಕೂಡ ನಮಗೆ 3 ನಂಬರ್ದು ಒಂದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಕಳೆದ ಬಾರಿ ಒಂದು ಪ್ರಶ್ನೆ ಕೇಳಿದರು, ಅದು ಸಾಮಾನ್ಯವಾಗಿ ಅದು 3 ಅಂಕದ ಪ್ರಶ್ನೆ ಅಂತ ಹುಡುಗರು ಊಹೆ ಮಾಡಿರಲಿಲ್ಲ, ನಾನು ಕೂಡ ಒಂದು ಊಹೆ ಮಾಡಿರಲಿಲ್ಲ. ಡಿಸೆಂಟ್ರಲೈಸೇಷನ್ ಆಫ್ ಪವರ್, ಗಾಂಧೀಜಿದು ಗ್ರಾಮ ಸ್ವರಾಜ್ಯ ಕೇಳಿದರು. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯ ಕಾನ್ಸೆಪ್ಟ್ ಮೇಲೆ ಒಂದು ಪ್ರಶ್ನೆ ಕೇಳಿದರು. ಈ ಪ್ರಶ್ನೆ ಏನಿತ್ತಲ್ಲ, ಇದು 2 ಅಂಕಕ್ಕೆ 3 ಬರಿಬೋದು, 3 ಅಂಕಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಆದರೂ ಹುಡುಗರು ಬಹಳಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದರೆ, ಒಂದಷ್ಟು ವಿಚಾರಗಳನ್ನ ಹೇಳಿ ಆ ಥರ ಪ್ರಶ್ನೆಗಳು ಕೊಟ್ಟಾಗ ಸ್ವಲ್ಪ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. 5 ಪಾಯಿಂಟ್ ಇದ್ರೆ 5 ಬರೀಲಿ, ಅದು ಏನು ರೆಲೆವೆಂಟ್ ಆಗಿದೆಯೋ ಅಷ್ಟೇ ಬರೀಲಿ. 6 ಪಾಯಿಂಟ್ ಇಲ್ದೇನೂ ಇರಬಹುದು ಒಮ್ಮೊಮ್ಮೆ. 5 ಪಾಯಿಂಟ್ ಇದ್ರೂ ಕೂಡ ಅದು ಸಮರ್ಪಕವಾಗಿದ್ರೆ ಉತ್ತರ, ಅದಕ್ಕೆ ಅಂಕಗಳು, ಪೂರ ಅಂಕಗಳು ಸಿಗುತ್ತೆ. ಇದು ವ್ಯವಹಾರ ಅಧ್ಯಯನಕ್ಕೆ ಬಂದ್ರೆ ಸರ್, ಇಲ್ಲೂ ಕೂಡ ಬ್ಯಾಂಕ್ ಟ್ರಾನ್ಸಾಕ್ಷನ್, ಇದು ಒಂದು ಚಾಪ್ಟರ್ ಮೇಲೆ ಯಾವಾಗಲೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅಡ್ವಾಂಟೇಜಸ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್ ಅಂದ್ರೆ ಬ್ಯಾಂಕು ಖಾತೆ ತೆರೆಯುವುದರಿಂದ ಅನುಕೂಲಗಳಾವುವು. ಈಗ ಕಳೆದ ಬಾರಿ ಇದೇ ಪ್ರಶ್ನೆ ಕೇಳಿದ್ರು. ಸರ್ವಿಸಸ್ ಆಫರ್ಡ್ ಬೈ ದ ಬ್ಯಾಂಕ್, 2ನೇ ಪ್ರಿಪರೇಟರಿಯಲ್ಲಿ ಬ್ಯಾಂಕು ಸಲ್ಲಿಸುವ ಸೇವೆಗಳು ಯಾವುವು ಅಂತ ಕೇಳಿದ್ದಾರೆ. ಈಗ ಹುಡುಗನಿಗೆ 2 ಪ್ರಶ್ನೆಗಳು 2ರಿಂದ ಕೇಳಿದ್ದಾರೆ ಅಂತ ಗೊತ್ತಾಯ್ತು. ಈ ಪ್ರಶ್ನೆ ಈ ಚಾಪ್ಟರ್ ಇಂದ 3ನೇ ಪ್ರಿಪರೇಟರಿ ಏನ್ ಕೇಳ್ಬೋದು ಅಂದ್ರೆ, ಪ್ರೊಸೀಜರ್ ಟು ಓಪನ್ ಬ್ಯಾಂಕ್ ಅಕೌಂಟ್ ಒಂದು ಪ್ರಶ್ನೆ ಕೇಳ್ಬೋದು. ಅಂದ್ರೆ ಬ್ಯಾಂಕು ಖಾತೆ ತೆರೆಯುವ ವಿಧಾನಗಳು ಯಾವುವು ಕೇಳ್ಬೋದು. ಅದು ಬಿಟ್ಟರೆ ಸರ್ ಇನ್ನೇನು ಕೇಳ್ಬೋದು ಅಂದ್ರೆ, ಇನ್ನೊಂದು ಆಪ್ಷನ್ ಆಗಿಟ್ಟು, ಯಾಕಂದ್ರೆ ಸ್ವಲ್ಪ ದೊಡ್ಡ ಚಾಪ್ಟರ್ ಆಗಿರೋದ್ರಿಂದ 3 ಅಂಕದಲ್ಲಿ ಜಾಸ್ತಿ ಪ್ರಶ್ನೆಗಳು ಬರೋದ್ರಿಂದ ಫಂಕ್ಷನ್ಸ್ ಆಫ್ ದ ಬ್ಯಾಂಕ್, ಬ್ಯಾಂಕಿನ ಕಾರ್ಯಗಳು. 13 ಪಾಯಿಂಟ್ ಇದೆ, ಆರಾಮಾಗಿ ಹುಡುಗರು ಆನ್ಸರ್ ಬರೀಬಹುದು. 13 ಬರೀಬೇಕಾ? 13 ಬೇಕಾಗಿಲ್ಲ ಸರ್, 6 ಬರೋದು ಸಾಕು. 6 ಬರೋದು ಸಾಕು. 13ರಲ್ಲಿ ಯಾವ್ದಾದ್ರು 6 ಬರೋದು ಸಾಕು. ಗೊತ್ತಿದ್ರೆ ಬರೆಯೋದು ಏನು ಸಮಸ್ಯೆ ಇಲ್ಲ. ಖಂಡಿತ ಅದನ್ನ ನಾವು ವಿ ವೆಲ್ಕಮ್ ದಟ್. ಯಾಕಂದ್ರೆ ನಾನು ನಮ್ಮ ಮಕ್ಳಿಗೆ ಹೇಳೋದು ಕೂಡ ಹಾಗೆ, ನಿಮಗೆ 8 ಗೊತ್ತಿದೆ 8 ಬರೀರಿ. ಅಂದ್ರೆ 6 ಕೇಳಿದ್ರಲ್ಲ ಸರ್, 3 ನಂಬರ್ಗೆ ಬರೀ 6ಕ್ಕೆ ರಿಸ್ಟ್ರಿಕ್ಟ್ ಆಗ್ಬಿಡಿ, 2 ಎಕ್ಸ್ಟ್ರಾ ಬರೀರಿ, ನಿಮ್ಗೆ ಅದೊಂಥರ ಬೆನಿಫಿಟ್ ಆಗುತ್ತೆ. ಹೌದು. ಓಕೆ, ಈಗ 5th ಮೇನ್ಗೆ 4 ಅಂಕದ ಪ್ರಶ್ನೆಗಳು ಬಂದ್ಬೋಣ ಸರ್. ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ 4 ಅಂಕದ ಪ್ರಶ್ನೆಗಳು. 4 ಅಂಕದ ಇತಿಹಾಸದ ಪ್ರಶ್ನೆಗಳು 3 ಇರುತ್ತವೆ, ಜಾಗ್ರಫಿ ಒಂದಿರುತ್ತೆ, ಪೊಲಿಟಿಕಲ್ ಸೈನ್ಸ್ ಅಲ್ಲೂ ಕೂಡ ಒಂದು ಪ್ರಶ್ನೆಗಳು ಇರುತ್ತೆ. ಹಿಸ್ಟ್ರಿಯಲ್ಲಿ ಏನಂದ್ರೆ 2 ಬರಿಬೇಕು, 3 ಪ್ರಶ್ನೆಗಳು. ಅದೇ ಒಂದಕ್ಕೆ ಆಂತರಿಕ ಆಯ್ಕೆ ಇರುತ್ತೆ, ಒಂದಕ್ಕೆ ಇರೋಲ್ಲ. ಜಾಗ್ರಫಿಯಲ್ಲಿ ಆಂತರಿಕ ಆಯ್ಕೆ ಇರುತ್ತೆ, ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಇರೋಲ್ಲ. ಮತ್ತೆ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಹೇಳಿದರೆ ಯಾವ ಪಾಠದಿಂದ 4 ನಂಬರ್ದು ಒಂದು ಪ್ರಶ್ನೆ ಬರುತ್ತೆ ಅಂತ, ಆ ಪಾಠನ ಚೆನ್ನಾಗಿ ಓದ್ಕೊಂಡ್ಬಿಟ್ರೆ. ಹಿಸ್ಟ್ರಿ ವಿಚಾರಕ್ಕೆ ಬಂದಾಗ ಅದಲ್ಲೂ ಕೂಡ ಹೇಳಿದರೆ ಯಾವ್ಯಾವ ಪಾಠದಿಂದ 4 ಅಂಕದ ಪ್ರಶ್ನೆಗಳು. ಪೊಸಿಷನ್ ಟು ಬ್ರಿಟಿಷ್ ರೂಲ್ ಇನ್ ಕರ್ನಾಟಕ ಅಂಡ್ ದ ಒಡೆಯರ್ಸ್ ಆಫ್ ಮೈಸೂರು, ಅಂದ್ರೆ ಮೈಸೂರು ಒಡೆಯರು ಮತ್ತು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳು. ಇದ್ರ ಮೇಲೆ 4 ಅಂಕದ ಒಂದು ಪ್ರಶ್ನೆ ಕಳೆದ ಬಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೇಲೆ ಕೇಳಿದ್ರು, ಅವರ ಅಚೀವ್ಮೆಂಟ್ಸ್. ಅದು ಪಾಯಿಂಟ್ಸ್ 8 ಪಾಯಿಂಟ್, 4 ಮಾರ್ಕ್ ಅಂದಾಗ 8 ಪಾಯಿಂಟ್, 3 ನಂಬರ್ ಅಂದಾಗ 6 ಪಾಯಿಂಟ್, 2 ಮಾರ್ಕ್ಸ್ ಅಂದಾಗ 4 ಪಾಯಿಂಟ್, ಈ 1 ಮಾರ್ಕ್ ಅಂದ್ರೆ ಒಂದು ಸೆಂಟೆನ್ಸ್ ಇದ್ರೆ ಸಾಕು. 9ನೇ ಕ್ಲಾಸಿಂದನೂ ಇದನ್ನೇ ಕಲ್ತ್ಕೊಂಡು ಬಂದಿರೋದ್ರಿಂದ ಇದೇನು ಅವ್ರಿಗೆ ಹೊಸದು ಅಂತ ಅನ್ಸೋಲ್ಲ. ಇಲ್ಲಿ ಬಂದಾಗ ಸರ್, ಸೋಷಿಯಲ್ ಅಂಡ್ ರಿಲಿಜಿಯಸ್ ರಿಫಾರ್ಮ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ, ಇಲ್ಲಿ ಏನಾಗುತ್ತೆ ಇಂಟರ್ನಲ್ ಚಾಯ್ಸ್ ಕೊಡ್ತಾರೆ. ಕಳೆದ ಬಾರಿ ಪೆರಿಯಾರ್ ಮೇಲೆ ಕೇಳಿದ್ರು, ಬಟ್ ಈ ಬಾರಿ ಯಾವುದು ಕೇಳಿರ್ಲಿಲ್ಲ. ಈಗ ದಯಾನಂದ ಸರಸ್ವತಿನ 3 ನಂಬರ್ ಕೇಳಿದ್ರು ಪ್ರಿಪರೇಟರಿಯಲ್ಲಿ. ಸೊ ಇದೇ ಹೇಳಿದ್ನಲ್ಲ, ಸ್ವಲ್ಪ ಚೇಂಜಸ್ ಗಳು ಮಾಡ್ಕೊಳ್ತಾರೆ, ಬಟ್ ಒಂದು ಆಪ್ಷನ್ ಅಲ್ಲಿ ಏನ್ ಕ್ವಶನ್ ಇರುತ್ತಲ್ಲ ಅದನ್ನ ಚೇಂಜ್ ಮಾಡ್ತಾರೆ ಹೊರತು ಒಂದು ಮೇನು ಆಸ್ ಇಟ್ ಈಸ್ ಬ್ಲೂ ಪ್ರಿಂಟ್ ನ ಫಾಲೋ ಮಾಡಿರ್ತಾರೆ. ಫ್ರೀಡಮ್ ಸ್ಟ್ರಗಲ್ ಅಂತ ಬಂದಾಗ ಇದರಿಂದ ಒಂದು ಪ್ರಶ್ನೆ ಗ್ಯಾರಂಟಿ ಆಗಿರುತ್ತೆ. ಸಾಮಾನ್ಯವಾಗಿ ಏನ್ ಕೇಳಬಹುದು ಅಂದ್ರೆ 8 ಪ್ರಶ್ನೆಗಳನ್ನ ಪಟಪಟ ಅಂತ ಹೇಳ್ಬಿಡ್ತೀನಿ, 8ರಲ್ಲಿ ಒಂದು ಗ್ಯಾರಂಟಿ. ಮಾಡರೇಟ್ಸ್ ಮೇಲೆ ಒಂದು ಪ್ರಶ್ನೆ ಇರುತ್ತೆ, ಮಂದಗಾಮಿಗಳು ತೀವ್ರಗಾಮಿಗಳ ಮೇಲೆ ಒಂದು ಪ್ರಶ್ನೆ ಇರುತ್ತೆ, ಬಾಲ್ ಗಂಗಾಧರ್ ತಿಲಕ್ ಮೇಲೆ ಒಂದಿರುತ್ತೆ, ಡಾಕ್ಟರ್ BR ಅಂಬೇಡ್ಕರ್ ಮೇಲೆ ಒಂದಿರುತ್ತೆ, ಸುಭಾಷ್ ಚಂದ್ರ ಬೋಸ್ ಮೇಲೆ ಒಂದಿರುತ್ತೆ. ನೋಡಿ, ನೆಹರು ಮೇಲೆ ಪ್ರಶ್ನೆ ಸ್ವಲ್ಪ ಹುಡುಗರು ಅರ್ಥ ಮಾಡ್ಕೋಬೇಕು. ನೆಹರುವಿನ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂತ ಕೇಳಿದಾಗ ನೆಹರು ಬಗ್ಗೆ ಎಲ್ಲವೂ ಬರೀಲಿ. ನೆಹರು ಪ್ರಧಾನಮಂತ್ರಿ ಆದ ಮೇಲೆ ಅವರ ಕಾರ್ಯಗಳು, ಆಗ ಪ್ರಧಾನಮಂತ್ರಿ ಆದಾಗ ನೀವು ಅದ್ರ ಹಿಂದೆ ಬರೆಯಕ್ಕಾಗಲ್ಲ. ಪ್ರಧಾನಮಂತ್ರಿ ಆದ್ಮೇಲೆ ಏನೇನ್ ಮಾಡಿದ್ರು ಆ ಕೆಲಸಗಳು ಮಾತ್ರ ನೀವು ಬರೀಬೇಕು. ಇದು ಸ್ವಲ್ಪ ಯೋಚನೆ ಮಾಡಬೇಕು. ಇದೇ ತರ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೇಲೂ ಇದೆ. ಅಚೀವ್ಮೆಂಟ್ಸ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂದ್ರೆ ಬರೀರಿ, ಆದ್ರೆ
ವಾಟ್ ಆರ್ ದ ಅಚೀವ್ಮೆಂಟ್ಸ್ ಆಫ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟು ದ ಫೀಲ್ಡ್ ಆಫ್ ಎಜುಕೇಶನ್, ಶಿಕ್ಷಣಕ್ಕೆ ಅವರು ಕೊಟ್ಟಂತಹ ಕೊಡುಗೆಗಳೇನು ಅಂತ ಕೇಳಿದಾಗ ಬರೀ ಶಿಕ್ಷಣದ ಮಾತ್ರನೇ ನಾವು ಬರೀಬೇಕು. ಎಲ್ಲೋ 3 ಪಾಯಿಂಟ್ ಮಾತ್ರ ಅದಕ್ಕೆ ಲಿಂಕ್ ಆಗಿರೋ ತರ ಆದ್ರೆ ಅವನು 4 ಖಂಡಿತ ಕೊಡಲ್ಲ, 1.5 ನಂಬರ್ ಬರ್ಬೋದು. ಈ ಸೂಕ್ಷ್ಮತೆಗಳನ್ನ ಮಕ್ಕಳು ಸ್ವಲ್ಪ ಗಮನಿಸಬೇಕಾಗುತ್ತೆ. ಅದೇ ಹೇಳಿದಿಲ್ಲ, ಪ್ರಶ್ನೆ ಪತ್ರಿಕೆಗಳನ್ನ 15 ನಿಮಿಷ ಓದೋದಕ್ಕೆ ಕೊಡ್ತಾರೆ, ಬಹಳ ಸಮರ್ಪಕವಾಗಿ ಮಕ್ಕಳು ಉಪಯೋಗಿಸ್ಕೊಳ್ಬೇಕು. ಏನ್ ಬರಿಬೇಕು ಅಂತ ಅವರು ಮೊದಲೇ ಪ್ಲಾನ್ ಮಾಡ್ಕೊಂಡು ಬರಿಬೇಕು. ಅದಕ್ಕೆ ಅಂತಾನೆ ಕೊಡೋದು, ಗಾಬರಿ ಆಗೋದು ಬೇಡಿ ಅಂತಾನೆ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದ್ಲಿಕ್ಕೆ ಅವಕಾಶ ಇರೋದು. ಮತ್ತೆ ಭೂಗೋಳ ಶಾಸ್ತ್ರಕ್ಕೆ ಬಂದ್ಬಿಡೋಣ. ಜಾಗ್ರಫಿಯಲ್ಲಿ ಸರ್ ಒಂದು ಪ್ರಶ್ನೆ ನಮಗೆ ಸಾಯಿಲ್ಸ್ ಅಂದ್ರೆ ಭಾರತದ ಮಣ್ಣುಗಳಿಂದ ಕೇಳ್ತಾರೆ. ಈ ಫಾರೆಸ್ಟ್ ಸಾಯಿಲ್ಸ್ ಅಂತ ಬಹಳ ಸುಲಭವಾದ ಚಾಪ್ಟರ್, ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯಾವುದು ಸಿಗಲ್ವೇನೋ. ಇಲ್ಲೂ ಕೂಡ ಮಣ್ಣಿನ ಸವೆತ ಎಂದರೇನು, ಅದರ ಕಾರಣ ಮತ್ತು ಪರಿಣಾಮಗಳು, ಸಾಯಿಲ್ ಎರೋಷನ್ ಕಾಸಸ್ ಅಂಡ್ ಎಫೆಕ್ಟ್ ಒಂದನ್ನು ಕೇಳ್ತಾರೆ. ಡಿಫೈನ್ ಸಾಯಿಲ್ ಕನ್ಸರ್ವೇಷನ್, ಮಣ್ಣಿನ ಸಂರಕ್ಷಣಾ ಅರ್ಥ ತಿಳಿಸಿ. ಸೊ ಈ ತರ ಸಾಮಾನ್ಯವಾಗಿ ಪ್ರಶ್ನೆಗಳು 4 ನಂಬರ್ಗೆ ಇರುತ್ತೆ. ಈ ಚಾಪ್ಟರ್ ಇಂದ ಬಿಟ್ರೆ ಇನ್ಯಾವ ಚಾಪ್ಟರ್ ಇಂದ ಕೊಡಬಹುದು ಸರ್ 4 ಪ್ರಶ್ನೆ? ಅದು ಆಂತರಿಕ ಪ್ರಶ್ನೆ ಆಗಿರುತ್ತೆ, ಅದು ಮೇಜರ್ ಇಂಡಸ್ಟ್ರಿಯಿಂದ ಆಗಿರುತ್ತೆ. ಭಾರತದ ಕೈಗಾರಿಕೆಗಳು ಅಥವಾ ಕಾರ್ಖಾನೆಗಳು ಅಂತ ತಗೊಳ್ಳೋದಾದ್ರೆ ಅದರಿಂದ ಒಂದು ಪ್ರಶ್ನೆ. ಒಂದು ಇಂಡಸ್ಟ್ರಿ ಆಗಬೇಕಾದ್ರೆ ಏನೆಲ್ಲ ಬೇಕು, ವಾಟ್ ಆರ್ ದ ಫ್ಯಾಕ್ಟರ್ಸ್ ರಿಕ್ವೈರ್ ಫಾರ್ ದ ಲೊಕೇಶನ್ ಆಫ್ ಇಂಡಸ್ಟ್ರಿ ಅಂತ ಒಂದು ಪ್ರಶ್ನೆಗಳು ಕೇಳ್ತಾರೆ. 9 ಪಾಯಿಂಟ್ ಇದೆ, ಯಾವ್ದಾದ್ರು 8 ಬರೀರಿ. ಸಾಮಾನ್ಯವಾಗಿ ಇದು ಮೇಜರ್ ಕ್ವಶನ್. ಇದ್ರ ಜೊತೆಗೆ ಶುಗರ್ ಇಂಡಸ್ಟ್ರಿಗಳು ಯಾಕೆ ಗಂಗಾ ಬೇಸಿನಲ್ಲೇ ಜಾಸ್ತಿ ಇದೆ, ಸಕ್ಕರೆ ಕಾರ್ಖಾನೆಗಳು ಗಂಗಾ ನದಿ ತಲೆದಡದಲ್ಲೇ ಯಾಕೆ ಜಾಸ್ತಿ ಇದೆ ಅಂತ. ಯಾಕಂದ್ರೆ ಕಬ್ಬು ಬೆಳೆಗಾರರು ಜಾಸ್ತಿ ಇಲ್ಲಿ. ಇದು ಆಲ್ಮೋಸ್ಟ್ ಅದೇ ಉತ್ತರ ಬರುತ್ತೆ. ರಾ ಮೆಟೀರಿಯಲ್ ಕಚ್ಚಾ ವಸ್ತುಗಳು ಸಿಗುತ್ತೆ, ಲೇಬರ್ಗಳು ಸಿಗ್ತಾರೆ, ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ, ಎಲೆಕ್ಟ್ರಿಕ್ ಫೆಸಿಲಿಟಿ ಇದೆ, ಇಂಥದೇ ಪಾಯಿಂಟ್ಗಳು ಬರ್ಕೊಂಡು. ಸೊ ಇದು ಬಹಳ ಸುಲಭವಾಗಿರೋದು. ಈ ಏರಿಯಾಗಳಲ್ಲಿ ಮಕ್ಕಳಿಗೆ ಪೂರಾ ಅಂಕ ಬರುತ್ತೆ. ನಾವು ಕೂಡ ಬಹಳ ಕಾನ್ಫಿಡೆಂಟ್ ಆಗಿಂದ ಹೇಳ್ಬೋದು, ಯಾಕೆ ಇದು ಬಹಳ ಸುಲಭ ಇದೆ ಪಾಠಗಳು. ಬಹು ನಿರೀಕ್ಷಿತ ಪ್ರಶ್ನೆಗಳೇ ಆಗಿರೋದ್ರಿಂದ 10-15 ಬಾರಿ ಹುಡುಗರು ಓದಿರ್ತಾರೆ, ಎಲ್ಲೂ ಕೂಡ ಮಾರ್ಕ್ಸ್ ನ ಕಳ್ಕೊಳ್ಳಲ್ಲ. ಎಸ್ ಸರ್, ಇದು 4 ಅಂಕದ ಪ್ರಶ್ನೆಗಳು ಮುಗಿಸಿದ್ರಿ. ಈಗ 6th ಮೇನ್ ಮ್ಯಾಪ್ ವರ್ಕ್, 5 ಅಂಕದ ಒಂದು ಮ್ಯಾಪ್ ವರ್ಕ್. ಈಗ ಆಗ್ಲೇ ಕೂಡ ಹೇಳಿದ್ರಿ, ಮ್ಯಾಪ್ ಅವರೇ ಕೊಡ್ತಾರೆ, ಬರೆಯೋದು ಮಾತ್ರ ಬಾಕಿ ಅಲ್ವಾ? ನಮ್ದೇ 10 ಕೊಡ್ತಾರೆ, ಗುರುತಿಸ್ಲಿಕ್ಕೆ 5 ಬರಿಬೇಕಷ್ಟೇ. 5 ಬರಿಬೇಕು, 10 ಬರೋದು ತೊಂದರೆ ಇಲ್ಲ, ಅದನ್ನ 5 ಅವರೇ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಏನೋ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಕೂಡ 5 ಯಾವ್ದಾದ್ರು ಕರೆಕ್ಟ್ ಆಗಿದ್ರು ಅಂಕ ಸಿಕ್ಕೇ ಸಿಗುತ್ತೆ. ಇದು ಸ್ಟೂಡೆಂಟ್ ಫ್ರೆಂಡ್ಲಿ ಎಕ್ಸಾಮ್ ಅಂತ ನಾನು ಬಿಗಿನಿಂಗ್ ಎಲ್ಲ ಹೇಳಿದ್ನಲ್ಲ ಸರ್. ಮಕ್ಕಳ ಪರವಾಗಿ ನಾವು ಎಲ್ಲಾ ಹಂತದಲ್ಲೂ ನಿಲ್ಬೇಕಾಗತ್ತೆ. ಈ ತರದೆಲ್ಲ ಮಾಡ್ಕೊಟ್ಟಾಗ ಮಕ್ಳಿಗೆ ಎಲ್ಲೋ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗುತ್ತೆ. ಯಾವ ವರ್ಷನೂ ಕೂಡ ನಮ್ಮ ಶಾಲೆ ರಿಸಲ್ಟ್ ತಗೊಂಡಾಗ 29 100s ಬಂದಿದೆ ಸೋಷಿಯಲ್ ಅಲ್ಲಿ. 97 ಮಕ್ಕಳು ಲಾಸ್ಟ್ ಟೈಮ್ ಬರ್ದಿದ್ದು, 29 100 ಬಂದಿದ್ದಾರೆ. 18 ಮಕ್ಕಳಿಗೆ 99 ಬಂದಿದೆ. ಈ ಮ್ಯಾಪ್ ವರ್ಕು ಕೂಡ ಯಾವ ಮಕ್ಕಳಿಗೂ 4 ಬರಲ್ಲ, 5 ಬರೋದು. ಬರೀ ಜಾಗ್ರಫಿಯಿಂದನೇ ಕೇಳಿರೋದ್ರಿಂದ. ಬರೀ ಜಾಗ್ರಫಿಲೇ ಕೇಳೋದು? ಹೌದು, ಬರೀ ಜಾಗ್ರಫಿಯಿಂದನೇ ಕೇಳೋದು. ಈಗ ನೋಡಿ, ಮೊದಲನೇ ಪಾಠದಿಂದ ಅವರೇ ಕೊಟ್ಟುಬಿಟ್ಟಿದ್ದಾರೆ 2+1 ಅಂತ 2 ಪ್ರಶ್ನೆಗಳು, ಒಂದು ಇಂಟರ್ನಲ್ ಚಾಯ್ಸ್ ಲೆಕ್ಕದಲ್ಲಿ ಕೇಳಿದ್ದಾರೆ ಅವರು. ಆ ಲೆಕ್ಕದಲ್ಲಿ 3 ಪ್ರದೇಶಗಳು, 3 ಗುರುತಿಸಬಹುದು. ಸಾಮಾನ್ಯವಾಗಿ ಏನೇನು ಕೇಳ್ತಾರೆ, 82.5 ಡಿಗ್ರಿ ಈಸ್ಟ್ ಲಾಂಜಿಟ್ಯೂಡ್ ಅಂತ ಅವ್ನು ಕೇಳ್ತಾರೆ. 23.5 ಅಂದ್ರೆ 23.5 ಡಿಗ್ರಿ ನಾರ್ತ್ ಕಾರ್ಕಟಕ ವೃತ್ತ ಅಂತ ಅದನ್ನ ಕೇಳ್ತಾರೆ. ಅದು 2ರಲ್ಲಿ ಒಂದು ಗ್ಯಾರಂಟಿ ಅಂತ ಅನ್ಕೋಬಹುದು. ಇಂದಿರಾ ಪಾಯಿಂಟ್ ಅದ್ರ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಅರಾವಾಳಿಸ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾರೆ. ವೆಸ್ಟರ್ನ್ ಘಾಟ್ಸ್ ಅದ್ರ ಮೇಲೆ ಒಂದು ಪ್ರಶ್ನೆ. ಅದಾದ್ಮೇಲೆ ಅನಾಮಡಿ, ದಕ್ಷಿಣ ಭಾರತದ ಎತ್ತರವಾದಂತ ಪ್ರದೇಶ ಅಂದ್ರೆ ಹೈಯೆಸ್ಟ್ ಪೀಕ್ ಅಂತ ಹೇಳ್ತೀವಿ. ಈ ತರ ಪ್ರಶ್ನೆಗಳು ಪಾಯಿಂಟ್ಸ್ಗಳು ಮಾಡಕ್ ಕೇಳ್ತಾರೆ. ಇದು ಆಲ್ರೆಡಿ ಮಕ್ಕಳು ಬಹಳ ಪ್ರಿಪೇರ್ ಆಗಿರ್ತಾರೆ. ನಮ್ಮ ಮಾಡೆಲ್ ಪೇಪರ್ಗಳಲ್ಲೂ ಕೂಡ ಬಂದಿದ್ದಾವೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಇಲ್ಲಿ ABC ಅಂತ ಏನಿದೆಯಲ್ಲ, ABC ಬರೆದ್ರೆ ಸಾಕ, ಇಲ್ಲ ಆ ಪ್ರದೇಶ ಹೆಸರು ಬರಿಬೇಕು? ಹೇಗೆ ಪ್ರದೇಶಗಳನ್ನು ನಾನು ಹೆಸರು ಬರಿತಾ ಕೂತ್ಕೊಳ್ತೀನಿ ಅಂದ್ರೆ ಮ್ಯಾಪ್ ಒಂಥರ ಕಮ್ಸಿ ಆಗ್ಬಿಡುತ್ತೆ. ಹೌದು, ಆದ್ರಿಂದ ಗುರುತಿಸ್ಬಿಟ್ಟು ಅಲ್ಲಿ ಪಕ್ಕದಲ್ಲಿ ಬರೆದ್ರೆ ಸಾಕು. ಬರೆಯೋದು ಅಂದ್ರೆ ನಾವು ಬುಕ್ಲೆಟ್ ಅಲ್ಲಿ ಕೊಟ್ಟಿರ್ತಾರಲ್ಲ, ಅಲ್ಲಿ ಹಿಂದ್ಗಡೆ ಪ್ರದೇಶಗಳು ಬರೀಲಿ, ಗುರುತಿಸೋದು ಮ್ಯಾಪ್ ವರ್ಕ್ ಮೇಲೆ ಮಾಡ್ಲಿ. ಎಲ್ಲದಕ್ಕೂ ಪಾಯಿಂಟ್ ಮಾಡೋ ಸಿಸ್ಟಮ್ ಇಲ್ಲ. ಈಗ ನೀವು ಅಣೆಕಟ್ಟೆಗಳನ್ನ ಕೇಳಿದಾಗ, ಅಣೆಕಟ್ಟೆಗಳು ಅಂದಾಗ ನದಿ ತರ ತೋರಿಸಿ ಅದ್ರ ಮೇಲೆ ಒಂದು ಡಾಟ್ ಇಡಬೇಕಾಗತ್ತೆ. ಅದು ಅಣೆಕಟ್ಟೆಗಳು. ಬಹಳಷ್ಟು ಮಕ್ಳು ಏನ್ ಮಾಡ್ತಾರೆ, ಸುಮ್ಮನೆ ಡಾಟ್ ಇಟ್ಬಿಡ್ತಾರೆ. ಅದು ಹೇಳಿರ್ಬೇಕು, ವಿಷಯ ಸಂಬಂಧಪಟ್ಟ ಶಿಕ್ಷಕರು ಹೇಳಿರ್ತಾರೆ. ಮಕ್ಕಳು ಅದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಅದೇ ಬಹಳಷ್ಟು ಮಕ್ಳು ಏನ್ ಮಾಡ್ತಾರೆ ಅಂದ್ರೆ, ಬರೀ ಡಾಟ್ ಇಡೋ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಅದನ್ನ ಮಾಡಬಾರ್ದು. ಸ್ಕೂಲ್ ಟೆಸ್ಟ್ಗಳಲ್ಲಿ ಒಂದು ಅರ್ಧ ನಂಬರ್ ಕಡಿಮೆ ಕೊಡಿ, ಆಗ ನೆಕ್ಸ್ಟ್ ಟೈಮ್ ಅವ್ನಿಗೆ ಗೊತ್ತಾಗುತ್ತೆ ಇದನ್ನ ಮಾಡಬಾರ್ದು ಅಂತ. ಮತ್ತೆ ಈ ಸೀ ಪೋರ್ಟ್ಗಳು ಅಷ್ಟೇ, ಕೊಂಕಣ್ ಕೋಸ್ಟ್, ಮಲಬಾರ್ ಕೋಸ್ಟ್ ಅಂತ ಕೇಳ್ತಾರೆ. ಅಲ್ಲಿ ಏನ್ ಮಾಡ್ತಾರೆ, ಡಾಟ್ ಇಡೋದಿಲ್ಲ, ಲೈನ್ ಹಾಕಬೇಕು, ಸ್ವಲ್ಪ ತಿಕ್ಕಾಗಿ ಶೇಡ್ ಮಾಡಬೇಕು. ಸಮುದ್ರದ ತೀರಗಳು ಸ್ವಲ್ಪ ತಿಕ್ಕಾಗಿ ಶೇಡ್ ಮಾಡಿದಾಗ ಆಮೇಲೆ ಅಲ್ಲಿ ಬರೀಲಿ ಮಲಬಾರ್ ಕೋಸ್ಟ್ ಅಥವಾ ಏನದು ಬಿನೋ ಸಿನೋ ಡಿನೋ ಏನಿದೆಯೋ ಅದನ್ನ ಬರಿಬೇಕು, ಡಾಟ್ ಇಡಬಾರ್ದು. ಅದಾದ್ಮೇಲೆ ನೆಕ್ಸ್ಟ್ ನಾವು ಬಂದಾಗ ಸೀ ಪೋರ್ಟ್ ಎಲ್ಲ ಸಮುದ್ರದ ತೀರದಲ್ಲೇ ಇರುತ್ತೆ. ಏರ್ಪೋರ್ಟ್ಗಳು ಅದೊಂದು ಕೇಳ್ತಾರೆ. ಸೀ ಪೋರ್ಟ್ ಏರ್ಪೋರ್ಟ್ ಇಂದ ಒಂದು ಪ್ರಶ್ನೆ ಗ್ಯಾರಂಟಿ ಇರುತ್ತೆ. ಮೊದಲನೇ ಪಾಠದಿಂದ ಒಂದು ಪ್ರಶ್ನೆ ಗ್ಯಾರಂಟಿ ಇರುತ್ತೆ. 5ನೇ ಪಾಠ ಅಂತ ತಗೊಂಡಾಗ ನಾವು ಜಾಗ್ರಫಿಯಲ್ಲಿ ವಾಟರ್ ರಿಸೋರ್ಸಸ್ ಯಾವ್ದಾದ್ರು ಒಂದು ಅಣೆಕಟ್ಟೆಗಳನ್ನ ಕೇಳ್ತಾರೆ. ಅಣೆಕಟ್ಟೆಗಳನ್ನ ಒಮ್ಮೊಮ್ಮೆ ಡೈರೆಕ್ಟ್ ಆಗೂ ಕೇಳಲ್ಲ. ಈಗ ನೋಡಿ, ಮೊದಲನೇ ಪ್ರಿಪರೇಟರಿಯಲ್ಲಿ ಬಾಕ್ರಾನಂಗಲ್ ಅಂತ ಕೇಳಿಲ್ಲ,
ಕೇಳಲಿಲ್ಲ, ಗೋವಿಂದ ಸಾಗರ್ ಅಂತ ಕೇಳಿದ್ರೆ. ನಾಳೆ ದಿನ ತುಂಗಾಭದ್ರಾ ಕೇಳಿದಾಗ ತುಂಗಾಭದ್ರಾ ಅಂತ ಕೇಳಲ್ಲ, ಪಂಪಾ ಸಾಗರ್ ಅಂತ ಕೇಳ್ತಾರೆ. ಆಲ್ಮಟ್ಟಿ ಅಂತ ಕೇಳಿಬಿಡ್ತಾರೆ, ಅದನ್ನ ಅಪ್ಪರ್ ಕೃಷ್ಣ ಮೇಲ್ದಂಡೆ ಅಂತ ಕೇಳಲ್ಲ, ಆಲ್ಮಟ್ಟಿ ಅಂತ ಕೇಳಿಬಿಡ್ತಾರೆ. ಹುಡುಗನ್ ಗೊತ್ತಿರಬೇಕು ಆಲ್ಮಟ್ಟಿ ಅಂದ್ರೆ ಅಪ್ಪರ್ ಕೃಷ್ಣ, ಅದನ್ನ ಬಸವಸಾಗರ್ ಅಂತಲೂ ಹೇಳ್ತಾರೆ, ಅಪ್ಪರ್ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತಲೂ ಹೇಳ್ತಾರೆ. ಅಲ್ಲಿ ಆಲಮಟ್ಟಿ ಅಂತ ಕೇಳಿದಾಗ ಇದೆಲ್ಲೋ ಗೊತ್ತೇ ಇಲ್ಲಲ್ಲ, ಆಲಮಟ್ಟಿ ನಮ್ಗೆ ಗುರುತಿಸ್ಲೇ ಇಲ್ಲಲ್ಲ ಅನ್ನೋ ಥರನೂ ಆಗಬಾರ್ದು. ಈ 3 ಬ್ರಾಕೆಟ್ ಅಲ್ಲಿ ಹಾಕೊಂಡ್ಬಿಡ್ಲಿ, ಸೊ ಅದು ಹುಡುಗನಿಗೆ ಈಸಿ ಆಗುತ್ತೆ. ಈ 3 ಕೇಳಿದ್ರು ಒಂದೇ ಕಡೆ ಪ್ರದೇಶ ಅನ್ನೋದಾಗುತ್ತೆ. ನೋಡಿ ಹಂಗೆ ಕೋಲ್ಕತ್ತಾನಲ್ಲ, ಕೋಲ್ಕತ್ತಾ ಅನ್ಲಿಲ್ಲ, ಟೀ ಪೋರ್ಟ್ ಆಫ್ ಇಂಡಿಯಾ ಅಂತ ಕೇಳಿದ್ರು. ಕೋಲ್ಕತ್ತಾ ಅಂತ ಹುಡುಗರಿಗೆ ಡೈರೆಕ್ಟ್ ಆಗಿ ಹೇಳಿಲ್ಲ. ಟೀ ಪೋರ್ಟ್ ಅಂದ್ರೆ ಅವ್ನಿಗೆ ಗೊತ್ತಿರಬೇಕು, ಕೋಲ್ಕತ್ತಾ ಟೀ ಪೋರ್ಟ್ ನಮ್ಗೆ ಅಂತ. ಹುಡುಗರಿಗೆ ಅದು ಆ ಒಂದು ಮನವರಿಕೆ ಇರಬೇಕು. ಈ ತರ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಮ್ಯಾಪ್ ನ ಹುಡುಗರಿಗೆ ಒಂದು ಕಿವಿ ಮಾತು ಏನಂದ್ರೆ, ಒಂದು ನೀಟಾಗಿ ಒಂದು ರೆಡಿ ಮಾಡಿಕೊಂಡು ಮ್ಯಾಪ್ ನ ನೀವೆಲ್ಲಿ ಕೂತ್ಕೊಳ್ತೀರಾ ಆ ಕಡೆ ಗೋಡೆಗೆ ಅಂಟಿಸ್ಕೊಂಡಿರಿ. ಅವಾಗ ಹೋಗ್ತಾ ಬರ್ತಾ ನೋಡಿದ್ರೆ ನಿಮ್ಗೆ 10ಕ್ಕೆ 10 ಬಹಳ ಸುಲಭ ಆಗ್ತವೆ. ಈಗಲೂ ಸುಲಭ ಇದೆ, ಬಟ್ ಎಲ್ಲೂ ತಪ್ಪಿಲ್ದಂಗೆ ಡೌಟ್ಫುಲ್ ಆಗಿ ಮಾರ್ಕ್ಸ್ ತಗೊಳ್ಳೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಹಳ ಸಂತೋಷ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು. ಥ್ಯಾಂಕ್ ಯು ಸರ್. ಸಮಾಜ ವಿಜ್ಞಾನದ ವಿಚಾರದ ಬಗ್ಗೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೆಲ್ಲ ಹೇಳಿದ್ರಿ. ವಿದ್ಯಾರ್ಥಿಗಳು ಸ್ವಲ್ಪ ಗಮನ ಹರಿಸ್ಕೊಂಡ್ರೆ ಕೂಡ ಒಳ್ಳೆ ಅಂಕವನ್ನು ತಗೋಬಹುದು. ಖಂಡಿತ ಪಾಸ್ ಆಗಲ್ಲ ಅನ್ನೋರು ಪಾಸ್ ಆಗ್ಬೋದು. ಎಲ್ಲ ಪೂರ್ತಿ ಅಂಕವನ್ನು ತಗೋಬೇಕು ಅಂದ್ರೆ ಬಹಳಷ್ಟು ಇನ್ಫಾರ್ಮೇಶನ್ ಇದೆ ಅದರಲ್ಲಿ. ರಿವೈಸ್ ಮಾಡ್ಕೊತಾ ಕೂಡ ಹೌದು ಒಳ್ಳೆ ಅಂಕವನ್ನ ತಗೋಬಹುದು ಅಲ್ವಾ? ಖಂಡಿತ ಸರ್. ಈಗ ಮಕ್ಕಳು ಯಾವ್ಯಾವ ಪಾಠದಿಂದ 3 ನಂಬರ್ 4 ನಂಬರ್ ಪ್ರಶ್ನೆಗಳು ಈಗ ಆಲ್ರೆಡಿ ಇಲಾಖೆ ಕೇಳಿದ್ಯೋ, ಬೋರ್ಡ್ ಮಾಡೆಲ್ ಪೇಪರ್ ಬಿಟ್ಟಿದೆ ಅಥವಾ LBA ಬಿಟ್ಟಿದ್ಯೋ, ಅದನ್ನ ಬಿಟ್ಟು ಇನ್ನೇನ್ ಕೇಳ್ಬೋದು ಅನ್ನೋದನ್ನ ಅವರ ಮೇಸ್ಟ್ರುಗಳ ಅಥವಾ ಟೀಚರ್ಸ್ಗಳ ಹತ್ರ ಅವ್ರ ಮಕ್ಕಳು ಕೇಳಿದಾಗ ಅವ್ರನ್ನ ಪಟ್ಟಿ ಮಾಡ್ಕೊಳ್ಳಿ. ಇದು ಯಾರಿಗೆ ಕಿವಿ ಮಾತು ಅಂದ್ರೆ, ಯಾರು 80ಕ್ಕೆ 80 ತಗೊಳ್ಬೇಕು, ಸೆಂಟಮ್ ತಗೊಳ್ಬೇಕು ಅನ್ನೋ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಇದು ಬಹಳ ಅನುಕೂಲ ಆಗುತ್ತೆ. ಬರೀ ಇಷ್ಟನ್ನ ಮಾತ್ರ ಸೀಮಿತವಾಗಿರೋದು ಬೇಡ. ಇದು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಮಾರ್ಕ್ಸ್ಗೆ ತೊಂದರೆ ಇಲ್ಲ. ನಾನು ಆಗ್ಲೇ ಹೇಳಿದೆ 10ರಿಂದ 15 ನಂಬರು ಇದರ ಹೊರತುಪಡಿಸಿ ಕೇಳ್ತಾರೆ. ಸೊ ಅಲ್ಲಿ ನೀವು ಎಡವಬಾರದು. ಅದೆಲ್ಲ ನೀವು ತುಂಬಾ ಪರ್ಫೆಕ್ಟ್ ಆಗಿ ಆಗ್ಬೇಕು ಅಂದ್ರೆ ನಿಮ್ಮ ಮೇಸ್ಟ್ರ ಜೊತೆ ಅಥವಾ ಟೀಚರ್ಸ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದು ಅದನ್ನ ನೀವು ಏನೇನು ಕೇಳ್ಬೋದು, ಇದು ಬಿಟ್ರೆ ಇನ್ನೇನು ಕೇಳ್ಬೋದು ಸರ್ ಅನ್ನೋವಂಥ ಪ್ರಶ್ನೆಗಳು ಮಕ್ಕಳೇ ಕೇಳಬೇಕು. ಆಗ ಅದು ಸಾಲ್ವ್ ಆಗುತ್ತೆ. ಓಕೆ ಸರ್, ಈಗ ಇನ್ನೇನು ಅನುಮಾನಗಳಿತ್ತು ಅಂತಂದ್ರೆ ವಿದ್ಯಾರ್ಥಿಗಳು ತಮ್ಮ ಕರೆ ಮಾಡಿ ಕೂಡ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ ತಮ್ಮ ಮೊಬೈಲ್ ನಂಬರ್ ಸಿಕ್ಕರೆ ಅನುಕೂಲ ಆಗುತ್ತೆ. ಖಂಡಿತ ಸರ್. 9886348927. ಓಕೆ, ಇದು ನವೀನ್ ಕುಮಾರ್ ಅವರ ದೂರವಾಣಿ ಸಂಖ್ಯೆ 9886348927 9886348927. ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬಹುದು. ಆದರೆ ಕೆಲಸದ ಸಮಯವನ್ನು ಬಿಟ್ಟು 5 ಗಂಟೆ ನಂತರ ಒಂದು 7 ಗಂಟೆ ಒಳಗೆ ಅವ್ರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಅಂತ ಹೇಳ್ತಾ, ಸರ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಸಮಾಜ ವಿಜ್ಞಾನದ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟು ವಿದ್ಯಾರ್ಥಿಗಳಿಗೆ ಏನು ಆತ್ಮವಿಶ್ವಾಸವನ್ನು ತುಂಬುವಂತಹ ಮಾತುಗಳನ್ನು ಆಡಿದ್ದಕ್ಕೆ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೆ ಪರೀಕ್ಷೆಗೆ ಸಿದ್ಧರಾಗೋಣ ಬನ್ನಿ ಮಾಲಿಕೆಯಲ್ಲಿ ಸಮಾಜ ವಿಜ್ಞಾನ ವಿಷಯವನ್ನು ಕುರಿತು ಮೈಸೂರಿನ ರಾಮಕೃಷ್ಣ ವಿದ್ಯಾಶಾಲೆಯ ಶಿಕ್ಷಕರಾದ ನವೀನ್ ಕುಮಾರ್ ಜೆ ಅವರೊಂದಿಗೆ ಮಾತುಕತೆಯನ್ನು ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ದಿಗ್ವಿಜಯ್ ಬಿ. ಇದು ಇಂದಿನ ಮಕ್ಕಳ ಮಂಟಪ.